சேராவிகள் போற்றுகிற எங்கள் பரிசுத்தரே. ಸ್ತೋತ್ರ. ಹಲ್ಲೆಲೂಯಾ. ಕೆರೂಬಿರ ಮಧ್ಯದಲ್ಲಿ ಸ್ತುತಿಗೆ ಪಾತ್ರನಾದಂಥ ದೇವರೇ, ನಿಮಗೆ ಆರಾಧನೆಯಪ್ಪ. ಪರಿಶುದ್ಧರು 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 ಅಂತ ಹೇಳಿ ನಿಮ್ಮನ್ನ ದೇವದೂತಗಳು ಕೊಂಡಾಡ್ತಾ ಇದ್ದಾರೆ. ಕೆರೂಬಿರು ಸ್ತೋತ್ರ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಆರಾಧನೆಯಪ್ಪ. ನಮ್ಮದು ಪ್ರಸನ್ನನಾಗುವಂತ ನಾವು ಪ್ರಾರ್ಥಿಸ್ತೇವೆ. ಈ ಸಣ್ಣ ಮಂದಿಯ ಮಧ್ಯದಲ್ಲಿ ನೀವು ಇಳಿದು ಬಾ ಅಂತ ನಾವು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀವಿ. ದೇವರ ಆತ್ಮನ ನಮ್ಮ ಮಧ್ಯದಲ್ಲಿ ಬನ್ನಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. கேருபீன்கள் சேராவிகள் போற்றுகிற எங்கள் பரிசுத்தரே. கேருபீன்கள் சேராவிகள் போற்றுகிற எங்கள் பரிசுத்தரே. ஆராதனை உமக்கு ஆராதனை, ஆராதனை உமக்கு ஆராதனை, ஆராதனை உமக்கு ஆராதனை, ஆராதனை உமக்கு ஆராதனை. வெண்மையும் செய்வப்பு மாணவரே, அக்கினி கண்கள் உடையவரே. வெண்மையும் செய்வப்பு மாணவரே, அக்கினி கண்கள் உடையவரே. ஆராதனை உமக்கு ஆராதனை, ஆராதனை உமக்கு ஆராதனை, ஆராதனை உமக்கு ஆராதனை, ஆராதனை உமக்கு ஆராதனை. சிங்காசனத்தில் வீற்றிருக்கும் பரிசுத்தரே, பரிசுத்தரே. சிங்காசனத்தில் வீற்றிருக்கும் பரிசுத்தரே, பரிசுத்தரே. ஆராதனை உமக்கு ஆராதனை, ஆராதனை உமக்கு ஆராதனை, ஆராதனை உமக்கு ஆராதனை, ஆராதனை உமக்கு ஆராதனை. இருப்பவரே, இருந்தவரே, வருபவரே, இருப்பவரே, இருந்தவரே, இனிமேலும் வருபவரே. ஆராதனை உமக்கு ஆராதனை, ஆராதனை உமக்கு ஆராதனை, ஆராதனை உமக்கு ஆராதனை, ஆராதனை உமக்கு ஆராதனை. எழுப்புத்து விளக்கின் மத்தியிலே உலாவிடும் எங்கள் பரிசுத்தரே. எழுப்புத்து விளக்கின் மத்தியிலே உலாவிடும் எங்கள் பரிசுத்தரே. ஆராதனை உமக்கு ஆராதனை, ஆராதனை உமக்கு ஆராதனை, ஆராதனை உமக்கு ஆராதனை, ஆராதனை உமக்கு ஆராதனை. சிங்காசனத்தில் வீற்றிருக்கும் பரிசுத்தரே, பரிசுத்தரே. சிங்காசனத்தில் வீற்றிருக்கும் பரிசுத்தரே, பரிசுத்தரே. ஆராதனை உமக்கு ஆராதனை,
ಆರಾಧನೆ ಉಮಕ್ಕೆ ಆರಾಧನೆ ಆರಾಧನೆ ಉಮಕ್ಕೆ ಆರಾಧನೆ ಆರಾಧನೆ ಉಮಕ್ಕೆ ಆರಾಧನೆ. ಹಲ್ಲೆಲೂಯಾ. ಕರಗಳ ತಟ್ಟಿ ರಾಜಾದಿ ರಾಜಾವಿ ಸೇನಾದಿ ಕರ್ತಾವೆ ಉಮಕ್ಕೆ ನನ್ರಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಆರಾಧನೆ. ಮರ್ಷಿಪ್ ಯು ಲಾರ್ಡ್. ಓ ಉಮಕ್ಕೆ ನನ್ರಿ ಆರಾಧನೆ ಪಿದಾವೆ. ಅಪ್ಪ ನಾ ನಿನ್ನ ಕಾಣುವೆ ತಂದೆ, ನಾ ನಿನ್ನ ಸ್ತುತಿಸುವೆ. ಏಸಪ್ಪ ನಾ ನಿಮ್ಮ ಕಾಣುವೆ. ಹಲ್ಲೆಲೂಯಾ. ಹಾಡನ್ನಾಡಿ ದೇವರನ್ನ ಮಹಿಮೆಪಡಿಸೋಣ. ತಂದೆಯೋ ನೀನೆ, ತಾಯಿಯೋ ನೀನೆ ಸ್ವಾಮಿ, ನಾನಿನ್ನ ಕಂದಪ್ಪ. ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತೋತ್ರಪ್ಪ, ನಿಮಗೆ ಆರಾಧನೆ. ವರ್ಷಿಪ್ ಯು ಹೋಲಿ ಸ್ಪಿರಿಟ್. ರಬಲ ಶಕಲ ಮರಬ ಶಂದನ. ಆಮೆನ್. ಕೈಗಳನ್ನು ತಟ್ಟಿ ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತೋತ್ರ. ವರ್ಷಿಪ್ ಯು ಲಾರ್ಡ್. ಅಪ್ಪ ನಾ ನಿನ್ನ ಕಾಣುವೆ ತಂದೆ, ನಾ ನಿನ್ನ ಸ್ತುತಿಸುವೆ. ಏಸಪ್ಪ ನಾ ನಿಮ್ಮ ಕಾಣುವೆ ತಂದೆ, ನಾ ನಿನ್ನ ಸ್ತುತಿಸುವೆ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ. ನಾನಿನ್ನ ಕಂದನಲ್ಲೋ, ನಾನಿನ್ನ ಕಂದನಲ್ಲೋ. ಅಪ್ಪ ನಾ ನಿನ್ನ ಕಾಣುವೆ ತಂದೆ, ನಾ ನಿನ್ನ ಸ್ತುತಿಸುವೆ. ಏಸಪ್ಪ ನಾ ನಿನ್ನ ಕಾಣುವೆ. ಮಾರ್ಗವು ನೀನೇ, ಸತ್ಯವು ನೀನೇ, ಮಾರ್ಗವು ನೀನೇ, ಸತ್ಯವು ನೀನೇ. ನೀ ನನ್ನ ಜೀವವಲ್ಲೋ, ನೀ ನನ್ನ ಜೀವವಲ್ಲೋ. ಅಪ್ಪ ನಾ ನಿನ್ನ ಕಾಣುವೆ ತಂದೆ, ನಾ ನಿನ್ನ ಸ್ತುತಿಸುವೆ. ಏಸಪ್ಪ ನಾ ನಿಮ್ಮ ಕಾಣುವೆ. ಜೀವ ಜಲದ ಬುಗ್ಗೆಯು ನೀನೇ, ಜೀವ ಜಲದ ಬುಗ್ಗೆಯು ನೀನೇ. ನಿನ್ನಲ್ಲೇ ದಾಹಗೊಂಡೆ, ನಾ ನಿನ್ನಲ್ಲೇ ದಾಹಗೊಂಡೆ. ಅಪ್ಪ ನಾ ನಿನ್ನ ಕಾಣುವೆ ತಂದೆ, ನಾ ನಿನ್ನ ಸ್ತುತಿಸುವೆ. ಏಸಪ್ಪ ನಾ ನಿನ್ನ ಕಾಣುವೆ. ಒಳ್ಳೆ ಕುರುಬನು ನೀ ತಾನೇ, ಒಳ್ಳೆ ಕುರುಬನು ನೀ ತಾನೇ. ನಾನಿನ್ನ ಕುರಿಮರಿಯೋ, ನಾನಿನ್ನ ಕುರಿಮರಿಯೋ. ಏಸಪ್ಪ ನಾ ನಿನ್ನ ಕಾಣುವೆ ಡ್ಯಾಡಿ, ನಾ ನಿನ್ನ ಸ್ತುತಿಸುವೆ. ಏಸಪ್ಪ ನಾ ನಿನ್ನ ಕಾಣುವೆ ಡ್ಯಾಡಿ, ನಾ ನಿನ್ನ ಸ್ತುತಿಸುವೆ. ಏಸಪ್ಪ ನಾ ನಿನ್ನ ಕಾಣುವೆ ತಂದೆ, ನಾ ನಿನ್ನ ಸ್ತುತಿಸುವೆ. ಹಲ್ಲೆಲೂಯಾ. ಮಾರ್ಗವು ಸತ್ಯವು ಜೀವವು ನೀನೇ. 37 ಕೋಟಿ ಜನಗಳು ಬಲಗೈ ಎಡಗೈಗೆ ವ್ಯತ್ಯಾಸ ಗೊತ್ತಿಲ್ಲದವರೆಲ್ಲ ಇದ್ದಾರೆ. ರಕ್ಷಿಸು, ನಿನ್ನ ಆತ್ಮವನ್ನು ಸುರಿಸು. ರಕ್ಷಣೆಯ ಅಭಿಷೇಕ ಹಿಡಿದು ಬರಲಿ ದೇಶದ ಮೇಲೆ. ದೇಶವನ್ನು ಆಳುವಂಥ ಅಂಧಕಾರ ಬಲಗಳು, ಅಂಧಕಾರ ಶಕ್ತಿಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗಲಿ ಸ್ವಾಮಿ. ನಮ್ಮ ದೇಶ ಬಿಡುಗಡೆಯಾಗಲಿ, ನಮ್ಮ ದೇಶ ಯೇಸುವನ್ನು ಕಾಣಲಿ, ನಮ್ಮ ದೇಶ ರಕ್ಷಿಸಲ್ಪಡಲಿ, ನಮ್ಮ ದೇಶಕ್ಕೆ ಯೇಸು ಒಬ್ಬರೇ ಉತ್ತರ ಎಂಬುದಾಗಿ ಅರಿಯಲಿ. ನಮ್ಮ ದೇಶವನ್ನು ಆಡುವಂಥ ಎಲ್ಲ ನಾಯಕರುಗಳನ್ನು ನಿನ್ನ ಕೈಗೊಪ್ಪಿಸಿ ಕೊಡ್ತೇವೆ. ಅವ್ರನ್ನ ಆಶೀರ್ವದಿಸು ತಂದೆ. ಅವ್ರಿಗೆ ದೇವರ ಜ್ಞಾನ ಕೊಡು. ದುರ್ಮಾರ್ಗದತ್ವದಿಂದ ಅವ್ರನ್ನ ಬಿಡುಗಡೆ ಮಾಡು.
ಯೇಸುವಿನ ನಾಮದಲ್ಲಿ ಅವ್ರನ್ನ ಆಶೀರ್ವಾದ ಮಾಡ್ತೇವೆ. ಕರ್ತನೆ, ಕ್ಯಾಮ್ರೂನ್ ಅನ್ನುವಂಥ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. அங்கிருக்கிற கர்த்தாவை சூழ்நிலை எங்களுக்கு தெரியாதப்பா. அந்த தேசத்தை நினைவு கூறுங்கப்பா. அந்த தேசத்தின் மேலே தேவ வல்லமை இறங்கட்டும் ஆண்டவரே. தேவ பிரசனம் இறங்கட்டும் ஆண்டவரே. அந்த தேசம் ರಕ್ಷಿಸಲ್ಪಡಯட்டும். ಇಸ್ರೇಲ್ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆ ದೇಶವನ್ನು ರಕ್ಷಣೆ ಮಾಡಪ್ಪ. ಮೆಸ್ಸಿಯ ನೀನೇ ಎಂಬುದಾಗಿ ಅರಿಯಲಿ ಯೇಸುವೆ. ಅವರ ಆತ್ಮಿಕ ಕಣ್ಣುಗಳನ್ನು ತೆರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆ ಶತ್ರುವಿನ ಅವ್ರನ್ನ ಕಾಪಾಡು ಕರ್ತನೆ. ನಿನ್ನ ಬರುವಿಕೆಗೆ ಆ ದೇಶ ಸಿದ್ಧವಾಗಲಿ ಯೇಸುವಿನ ನಾಮದಲ್ಲಿ ತಂದೆ. ಕೈಗಳನ್ನು ತಟ್ಟಿ ಯೇಸುವನ್ನ ಮಹಿಮೆ ಪಡಿಸೋಣ. ಇವತ್ತಿರುವಂಥ ಪ್ರಾಸ್ಪರಿಟಿ ಗಾಸ್ಪಲ್, ಹಿಪೋಕ್ರಸಿ ಆಫ್ ಕ್ರಿಶ್ಚಿಯನ್ಸ್, ವಿಪರೀತವಾದ செழிப்பின் உபதேசம், கிறிஸ்தவர்களின் கபடத்துவம், ಇದಕ್ಕಾಗ நாங்கள் ಜೆபிக்க வேண்டும். ಅಭಿವೃದ್ಧಿಯ ಒಂದು ಉಪದೇಶ, ಸುಳ್ಳಾದ ಉಪದೇಶ ಸಭೆಗಳಲ್ಲಿ ಇವತ್ತು, ಮತ್ತು ಕ್ರೈಸ್ತರ ಒಂದು ಕಪಟತ್ವ, ಮತ್ತು ಬನ್ನೇರುಘಟ್ಟ ಸಭೆ ಮತ್ತು ಪಾಸ್ಟರ್ ವೆಂಕಟೇಶ್ ಸಿರಾದಲ್ಲಿ ಸೇವೆ ಮಾಡ್ತಾರೆ. ಅವ್ರಿಗೋಸ್ಕರವೂ ಕೈಗಳನ್ನು ನೀಟಿ ನಾವು ಪ್ರಾರ್ಥನೆ ಮಾಡೋಣ. கர்த்தராக இயேசுவின் நாமத்தினால் இன்னைக்கு சபைகளுக்குள்ளே இருக்கிற கள்ள உபதேசங்களின் ஆவிகளே, கள்ள ஆராதனை, கள்ள போதகர்கள், கள்ள அற்புதங்கள், அடையாளங்கள் எல்லாம் இயேசுவின் நாமத்தினால் அது சுட்டரிக்கப்பட்டு சபைகள் பரிசுத்தமாகும்படி நாங்கள் ஜெபிக்கிறோம். இயேசுவை காட்டுகிற பரிசுத்தமான சபைகளாகட்டும். ಯೇಸುವಿನ ನಾಮத்தினால் ಬನ್ನೇರುಘಟ್ಟ ಸಭೆಯನ್ನು ಆಶೀರ್ವದಿಸಿ ಅನೇಕ ಸಾವಿರಾರು ಆತ್ಮಗಳು ಬಂದಲ್ಲಿ ಯೇಸುವನ್ನು ಆರಾಧನೆ ಮಾಡುವಂತಾಗಲಿ. ಅಲ್ಲಿ ಸೇವೆ ಮಾಡುವಂಥ ನಿನ್ನ ಸೇವಕ ಮತ್ತು ಅವರ ಕುಟುಂಬ ಆಶೀರ್ವದಿಸಲ್ಪಡಲಿ. ಅವರ ಕುಟುಂಬಗಳ ಅಗತ್ಯಗಳನ್ನು ದೇವರು ಪೂರೈಸಲಿ. ಸಿರಾದಲ್ಲಿ ಪಾಸ್ಟರ್ ವೆಂಕಟೇಶ್ ಅವರಿದ್ದಾರೆ. ಅವರ ಕುಟುಂಬವನ್ನು, ಅವರ ಸೇವೆಗಳನ್ನು, ಅವರ ಉಜ್ಜೀವನದ ಹಾಡುಗಳನ್ನು ದೇವರು ವಿಸ್ತಾರ ಮಾಡುವಂತೆ ಆಶೀರ್ವದಿಸಿ ಅವ್ರಿಗೆ ಆರೋಗ್ಯ ಕೊಡುವುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಕೈಗಳನ್ನು ಮೇಲೆ ತಟ್ಟಿ ದೇವ್ರನ್ನ ಮಹಿಮೆ ಪಡಿಸೋಣ. 15ನೇ ಅಕ್ಟೋಬರ್ ಬೆಳ್ಳಿಕಳ್ಮೆ ಶುಕ್ರವಾರ 15ನೇ ಅಕ್ಟೋಬರು ಅವತ್ತು ವಿಜಯದಶಮಿ ಹಬ್ಬ ಇದೆ, ಗೌರ್ಮೆಂಟ್ ಹಾಲಿಡೇ ಇದೆ. ಅದಕ್ಕೆ ನಾವು ಬನ್ನೇರುಘಟ್ಟ ಸಭೆಯಲ್ಲಿ ನಾವು ಉಪವಾಸ ಪ್ರಾರ್ಥನೆ ಇಟ್ಟಿದ್ದೇವೆ. ಅಲ್ಲಿನ ಸಭೆಯ ಬೆಳವಣಿಗೆಗೋಸ್ಕರ ஆத்மீக வளர்ச்சிக்காக ஜெபித்துக்கொண்டிருக்கிறோம். பன்னிரகட்ட சபையில் 15ஆம் தேதி வெள்ளிக்கிழமை காலையில் 10லேருந்து 2 மணி. ನಾನು ಗೂಗಲ್ ಮ್ಯಾಪೆಲ್ಲ ಶೇರ್ ಮಾಡ್ತೇನೆ, ಬಸ್ ನಂಬರ್ಸ್ ಎಲ್ಲ. ದಯವಿಟ್ಟು ಬಂದು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಅಲ್ಲಿ ಕೂಡ ಅನೇಕ ಆತ್ಮಗಳು ಯೇಸುವನ್ನು ಅರಿಯುವಂತಾಗಲಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಯು ಜೀಸಸ್. ನಿಮಗೆ ಆರಾಧನೆ ಯೇಸುವೆ. ನೀವು ಹೊಗಳಿಕೆಗೆ ಯೋಗ್ಯನು, ಎಲ್ಲ ಸ್ತುತಿಗಳಿಗೆ ಪಾತ್ರನಾದವನು. ನಿಮ್ಮನ್ನು ಪ್ರೀತಿಸಿ ಆರಾಧಿಸ್ತೇವೆ. ಕೋಟಿ ಸ್ತೋತ್ರಗಳು ನಿಮಗೆ. ನಿಮಗೆ ಮಹಿಮೆ ಉಂಟಾಗಲಿ. ಪ್ರೀತಿಸ್ತೇವೆ ನಿಮ್ಮನ್ನು ಯೇಸುವೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅತಿ ಶ್ರೇಷ್ಠವಾದ ನಿಮ್ಮ ರಕ್ತದಿಂದ ನಮ್ಮನ್ನು ಬಿಡಿಸಿದೆ. ಅತಿ ಶ್ರೇಷ್ಠವಾದ ನಿಮ್ಮ ರಕ್ತದಿಂದ ನಮ್ಮನ್ನು ಬಿಡಿಸಿದೆ. ಅರಸರಾಗಿ ಯಾಚಕರಾಗಿ ನಿಮಗೆಂದೇ ಆರಿಸಿದೆ. ಅರಸರಾಗಿ ಯಾಚಕರಾಗಿ ನಿಮಗೆಂದೇ ಆರಿಸಿದೆ. ಆರಾಧನೆ ಆರಾಧನೆ ನನ್ನಾಪ್ತ ಯೇಸುವೇ, ನನ್ನಾಪ್ತ ಯೇಸುವೇ. எப்போது இருக்கின்ற இனிமேலும் வருகின்ற எங்கள் ராஜ
ராஜாவே எப்போதும் இருக்கின்ற இனிமேலும் வருகின்ற எங்கள் ராஜாவே உன் நாமம் வாழ்க உன் அரசு வருக உன் சித்தம் நிறைவேறுக உன் நாமம் வாழ்க உம் அரசு வருக உம் சித்தம் நிறைவேறுக கைகளை உயர்த்தி ஆராதனை இயேசுவிಗೆ ஆராதனை 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 என் நண்பர் இயேசுவுக்கே என் நண்பர் ಮಹಿಮೆ ನಿಮಗಯ್ಯ ಮಹಿಮೆ ನಿಮಗಯ್ಯ ಮಹತ್ವ ನಿಮಗಯ್ಯ ಮಹತ್ವ ನಿಮಗಯ್ಯ ಮಹಿಮೆ ನಿಮಗಯ್ಯ ಮಹತ್ವ ನಿಮಗಯ್ಯ ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ ಎಂದೆಂದು ನಿಮಗಯ್ಯ ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿಮಗಯ್ಯ ಎರಡು ಕೈಗಳನ್ನ ಮೇಲೆ ಕೆತ್ತಿ ಯೇಸುವಿಗೆ ಆರಾಧನೆ ನನ್ನಾಪ್ತ ಯೇಸುವೇ ನನ್ನಾಪ್ತ ಯೇಸುವೇ ಮಹಿಮೆ ಮಹಿಮೆ ಮಹತ್ವವು ನನ್ನ ಪ್ರಿಯ ಯೇಸುವಿಗೆ ಹೇಳ್ರಿ ಮಹಿಮೆ ಮಹಿಮೆ ಮಹತ್ವವು ಪ್ರಿಯ ಯೇಸುವಿಗೆ ನಿಮ್ಮಯ ರಕ್ತದಿಂದ ನಿಮ್ಮಯ ರಕ್ತದಿಂದ ತೊಳೆದು ಶುದ್ಧಿ ಮಾಡು ಮಾಡು ನಿಮ್ಮಯ ರಕ್ತದಿಂದ ತೊಳೆದು ಶುದ್ಧಿ ಮಾಡು ಹಿಂದೆನ ಹಿಮದಂತೆ ಪರಿಶುದ್ಧನಾಗುವೆ ಪಾವನ ವಚನದಿಂದ ಹಿಂದೆನ ಹಿಮದಂತೆ ಪರಿಶುದ್ಧನಾಗುವೆ ಜೋರಾಗಿ ಹೇಳ್ರಿ ಮಹಿಮೆ ಮಹಿಮೆ ಪ್ರಿಯ ಯೇಸುವಿಗೆ ಮಹಿಮೆ ಮಹಿಮೆ ಮಹತ್ವವು ಪ್ರಿಯ ಯೇಸುವಿಗೆ ಹೇಳಿ ಲೋಕಕ್ಕೆ ಬೆಳಕು ನಾವೇ ನಿಮಗಾಗಿ ಬೆಳಗುವೆವು ಲೋಕಕ್ಕೆ ಬೆಳಕು ನಾವೇ ನಿಮಗಾಗಿ ಬೆಳಗುವೆವು ಆನಂದ ತೈಲದಿ ಅಭಿಷೇಕಿಸು ಸ್ವಾಮಿ ಆತ್ಮನ ಅಗ್ನಿಯಿಂದ ಆನಂದ ತೈಲಾದಿ ಅಭಿಷೇಕಿಸು ಸ್ವಾಮಿ ಆತ್ಮನ ಅಗ್ನಿಯಿಂದ ಕೈಗಳನ್ನ ಮೇಲೆ ಕೆತ್ತಿ ಮಹಿಮೆ
ಕರ್ತನ ಗುಡಾರವೇ, ನಮ್ಮ ದೇವರ ಸನ್ನಿಧಿಯೇ, ನಮ್ಮ ಹುಡುಕಿ ಓಡಿ ಬಂದೆ. ಸಭೆಯಾದ ಸೌಭಾಗ್ಯವೇ, ಹುಡುಕಿ ಓಡಿ ಬಂದೆ. ಸವಿಯಾದ ಸೌಭಾಗ್ಯವೇ, ಕೈಗಳ ಉಯರ್ತಿ ಧೂಪ ಸುಗಂಧದಂತೆ ಸ್ತುತಿಗಳ ಸಮರ್ಪಿಸುವೆ, ಸ್ತುತಿಗಳ ಸಮರ್ಪಿಸುವೆ. ಧೂಪ ಸುಗಂಧದಂತೆ, ಧೂಪ ಸುಗಂಧದಂತೆ ಸ್ತುತಿಗಳ ಸಮರ್ಪಿಸುವೆ. ಎಂದೆಂದು ಯಾವಾಗಲೂ ಎಂದೆಂದು ಎಲ್ಲ ಸಮಯದಿ ಆತ್ಮದಿ ಪ್ರಾರ್ಥಿಸುವೆ, ಆತ್ಮದಿ ಪ್ರಾರ್ಥಿಸುವೆ. ಎಂದೆಂದು ಯಾವಾಗಲೂ ಎಲ್ಲ ಸಮಯದಿ ಆತ್ಮದಿ ಹಾಗೆ ಕೈಗಳನ್ನ ಮೇಲೆ ಕೆತ್ತಿ ಆತ್ಮದಲ್ಲಿ ಪ್ರಾರ್ಥಿಸಿ. ಆತ್ಮದಲ್ಲಿ ಪ್ರಾರ್ಥನೆ ಮಾಡೋದು ಅಂದ್ರೆ ಕರ್ತನ ಅನ್ಯ ಭಾಷೆಗಳಲ್ಲಿ. ஹல்லேலூயா. ஆவிலே ஜெபிக்கிறது என்று சொன்னால் அந்நிய பாஷைகளோடு ஆண்டவரை ஜெபிக்கிறது. praying in the spirit. amen. அரபா தரகரபா, கைகளை உயர்த்தி சந்தரலபா, pray in the holy ghost. ಶಬಕರ್ತಲಬಾ ಪರಕರಬಾ, ಪ್ರಾರ್ಥನೆ ಮಾಡಿ, ಮಾತಾಡಿ, ದೇವರ ಬಳಿ ಮಾತಾಡಿ. ಶಕರ ಬಲಾಂತಬ ಸಕರ ಬಲಬ ಸಬರ ಬಲ ಶಬ ಶಂದರಲಬ. ಕಾಣಿಸ್ಕೊಳ್ತಾ ಇದ್ದಾರೆ. ಶಿಷ್ಯರು ಕಳೆದುಕೊಂಡ ದರ್ಶನ ಕರೆಯನ್ನ ಪುನರ್ಸ್ಥಾಪನೆ ಮಾಡೋದಕ್ಕೋಸ್ಕರ எழுந்து போன அழைப்பையும் தர்சனங்களையும் திரும்பி உயிர்ப்பிக்கும்படி என் தேவன் திபேரியா கடல் தீரத்திலே திரும்பி வெளிப்படுகிறார். ಅಷ್ಟು ದಿವಸ ಗಲಿಲಿಯಾ ಸಮುದ್ರ ತೀರ ಎಂಬುದಾಗಿ ಕರೆಯಲ್ಪಟ್ಟಂತಹ ತಿಬೇರಿಯಾ ಸಮುದ್ರ ತೀರವನ್ನ ಈ ಅಧ್ಯಾಯದಲ್ಲಿ ತಿಬೇರಿಯಾ ಸಮುದ್ರ ತೀರ ಎಂಬುದಾಗಿ ಕರೆಯಲ್ಪಡ್ತಾ ಇದೆ. ತಿಬೇರಿಯಾ ಅಂದ್ರೆ ಗುಡ್ ವಿಷನ್, ಉತ್ತಮವಾದ ದೃಷ್ಟಿ. ತಿಬೇರಿಯಾ ಎಂಬುದಾಗಿ ನೋಡುವಾಗ ತಿಬೇರಿಯಾ ಎಂದು சொன்னால் நல்ல பார்வை. ಈಗ ಅವರು ಗಲಿಲಿಯಾದವರಲ್ಲ, ಉತ್ತಮವಾದ ಸೇವೆಗೆ ಕರೆಯಲ್ಪಟ್ಟ ಶಿಷ್ಯರು ಅವರಲ್ಲ. ಅದಕ್ಕೆ ತಿಬೇರಿಯಾ ಎಂಬುದಾಗಿ ನೋಡ್ತೇವೆ ವಾಕ್ಯವನ್ನ. ಈ ತಿಬೇರಿಯಾ ಸಮುದ್ರದ ಬಳಿಯಲ್ಲಿ ಬರ್ತಾರೆ. ನಾನು ಕೊನೆಯ ವಾರ ಹೇಳಿದೆ ನಿಮಗೆ, 20ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡ್ತೇವೆ. ಅವರೆಲ್ಲರೂ ಭಯಗ್ರಸ್ತರಾಗಿ ಕೋಣೆಯಲ್ಲಿ ಬಾಗಿಲುಗಳನ್ನು ಹಾಕಿಕೊಂಡು ಇರುವಾಗ ಯೇಸು ಅವರ ಮಧ್ಯೆ ಪ್ರಕಟಣೆಯಾಗಿ, ತಂದೆಯು ನನ್ನನ್ನು ಕಳಿಸಿದ ಹಾಗೆ ನಾನು ನಿಮ್ಮನ್ನ ಈ ಲೋಕದೊಳಗೆ ಕಳಿಸ್ತೇನೆ ಎಂಬುದಾಗಿ ಅವರ ಮೇಲೆ ಊದಿ ಪರಿಶುದ್ಧಾತ್ಮನ ಶಕ್ತಿಯನ್ನು ಬಿಡುಗಡೆ ಮಾಡ್ತಾರೆ. ಇಷ್ಟೆಲ್ಲ ಆದರೂ ಕೂಡ they lost the vision, they lost the anointing, they lost the calling. அழைப்பையும் அபிஷேகத்தையும் அழைத்த நோக்கத்தையும் மறந்து போனார்கள். ಸೇವೆಗೆ ಅವನ ಯಾತಕ್ಕಾಗಿ ದೇವರು ಆರಿಸಿಕೊಂಡಿದ್ದಾನೆ ಮರ್ತು ಹೋಗ್ಬಿಟ್ರಿ. ಇವತ್ತು ಅಲ್ಲಿ ಕೂತಿರುವಂಥ ನಮ್ಮಲ್ಲಿ ಅನೇಕರು ದೇವರು ನಮ್ಮನ್ನು ಯಾತಕ್ಕಾಗಿ ಕರೆದಿದ್ದಾನೆ ಎಂಬುದನ್ನು ನಾವು ಮರೆತು ಹೋಗಿದ್ದೇವೆ. ಆದರೆ ನಾವು ಮರೆತರೂ ಕೂಡ ನಮಗೆ ಕೊಟ್ಟ ದರ್ಶನಗಳಾಗಲಿ ಕರೆಯನ್ನಾಗಲಿ ದೇವರು ಯಾವತ್ತೂ ಕೂಡ ವಾಪಸ್ಸು ತಗೊಳ್ಳೋದಿಲ್ಲ. ಅದನ್ನು ನೆರವೇರಿಸಲು ಆತನು ನಂಬಿಕಸ್ಥನಾಗಿದ್ದಾನೆ. ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆತನೇ. நீங்கள் மறைந்து போல உங்களை கர்த்தர் எதற்காக தெரிந்து கொண்டார், எதற்காக அழைத்தார், கிருபைகளை கொடுத்தார் என்று. ஆனால் என் தேவன் மறைந்து போக மாட்டார். அவர் திரும்பி உங்களை உயிர்ப்பிக்க செய்கிற தேவன். ಇಲ್ಲಿ ವಾಕ್ಯ ನೋಡುತ್ತೇವೆ. ತರುವಾಯ ಯೇಸು ತನ್ನ ಶಿಷ್ಯರಿಗೆ ತಿಬೇರಿಯಾ ಸರೋವರದ ಬಳಿ ಕಾಣಿಸಿಕೊಂಡನು. 21ನೇ ಅಧ್ಯಾಯ ನೋಡ್ಕೊಳ್ಳಿ ಕೆಳಗಡೆ, ಅಲ್ಲಿ ಗಮನಿಸಬೇಡ್ರಿ, ವಾಕ್ಯಗಳನ್ನು ನೋಡ್ಕೊಳ್ತಾ ಹೋಗಿ. ಯೋಹಾನ ಸುವಾರ್ತೆ 21.
ತರುವಾಯ ಯೇಸು ತನ್ನ ಶಿಷ್ಯರಿಗೆ ತಿಬೇರಿಯ ಸರೋವರದ ಬಳಿ ಕಾಣಿಸಿಕೊಂಡನು. ಅದು ಹೀಗೆ ನಡೆಯಿತು. ಕೆಲವು ಶಿಷ್ಯರು ಒಟ್ಟಾಗಿ ಸೇರಿದ್ದರು. ಅವರು ಯಾರ್ಯಾರೆಂದರೆ ಸಿಮೋನ್ ಪೇತ್ರ, ದಿದುಮನೆಂಬ ತೋಮ, ಗಲಿಲಿಯಕ್ಕೆ ಸೇರಿದ ಕಾನಾ ಊರಿನವನಾದ ನತಾನಿಯೇಲ, ಜೆಬದಾಯನ 2 ಮಕ್ಕಳು, ಗಂಡು ಮಕ್ಕಳು ಮತ್ತು ಇನ್ನಿಬ್ಬರು ಶಿಷ್ಯರು. 7 ಮಂದಿನ ನೋಡ್ತೇವೆ. 7 பேர் சீடர்கள் கர்த்தர் கொடுத்த அழைப்பை மறந்து போயிட்டு வாபஸ் போயிட்டார் தன்னுடைய வேலைகளுக்கு. ಆಮೇಲೆ ಮುಂದಕ್ಕೆ ಮೇಲಕ್ಕೆತ್ತಪ್ಪ. ಪೇತ್ರನು ಅವರಿಗೆ, ನಾನು ಮೀನು ಹಿಡಿಯಲು ಹೋಗುತ್ತಿದ್ದೇನೆ ಎಂದನು. ಉಳಿದ ಶಿಷ್ಯರು, ನಾವು ನಿನ್ನೊಂದಿಗೆ ಬರುತ್ತೇವೆ ಎಂದು ಹೇಳಿದರು. ಅಂತೆಯೇ ಶಿಷ್ಯರೆಲ್ಲ ಹೊರಟು ದೋಣಿಯನ್ನು ಹತ್ತಿದರು. ಅವರು ರಾತ್ರಿಯೆಲ್ಲ ಬಲೆ ಬೀಸಿದರು, ಒಂದು ಮೀನು ಸಿಕ್ಕಲಿಲ್ಲ. ಅಂದು ಮುಂಜಾನೆಯಾದಾಗ ಯೇಸು ತೀರದಲ್ಲಿ ನಿಂತುಕೊಂಡಿದ್ದನು. ಆದರೆ ಆತನೇ ಯೇಸು ಎಂಬುದು ಶಿಷ್ಯರಿಗೆ ಗೊತ್ತಾಗಲಿಲ್ಲ. ಆಗ ಆತನು ತನ್ನ ಶಿಷ್ಯರಿಗೆ, ಮಕ್ಕಳೇ, ನಿಮಗೆ ಮೀನು ಸಿಕ್ಕಿತೋ ಎಂದು ಕೇಳಿದನು. ಶಿಷ್ಯರು ಇಲ್ಲ ಎಂದು ಉತ್ತರ ಕೊಟ್ಟರು. ನಾವು ಕಡೆಯ ವಾರ ಧ್ಯಾನ ಮಾಡಿದ್ದೇವೆ. ಇದೇ ಸಂದರ್ಭ ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರುವಾಗ ಶಿಷ್ಯರು ಮೀನು ಹಿಡಿಯೋದಕ್ಕೆ ಹೋಗಿ ಬಹಳ ಪ್ರಯಾಸಪಟ್ಟು ರಾತ್ರಿಯೆಲ್ಲ ಹಿಡಿದ್ರೂ ಕೂಡ ಒಂದು ಮೀನು ಸಿಕ್ಕಲಿಲ್ಲ ಎಂಬುದಾಗಿ ನೋಡ್ತೇವೆ. 5ನೇ ಅಧ್ಯಾಯಕ್ಕೆ ಹೋಗೋಣ. ಲೂಕನ ಸುವಾರ್ತೆಯಲ್ಲಿ ಇಲ್ಲಿಗೂ ಅಲ್ಲಿಗೂ ಡಿಫರೆನ್ಸ್ ಏನಿದೆ ನೋಡೋಣ. ಲೂಕನ ಸುವಾರ್ತೆ 5ನೇ ಅಧ್ಯಾಯ 4ನೇ ವಾಕ್ಯದಿಂದ ನೋಡೋಣ. ಲೂಕ 5ನೇ ಅಧ್ಯಾಯ 4ನೇ ವಾಕ್ಯ. ಉಪದೇಶ ಮಾಡಿದ ಮೇಲೆ ಯೇಸು ಸೀಮೋನನಿಗೆ, ದೋಣಿಯನ್ನು ಆಳವಾದ ನೀರಿನ ಸ್ಥಳಕ್ಕೆ ನಡೆಸಿ ಮೀನು ಹಿಡಿಯಲು ನಿಮ್ಮ ಬಲೆಗಳನ್ನು ನೀರಿನಲ್ಲಿ ಹಾಕಿರಿ ಎಂದು ಹೇಳಿದನು. ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಒಂದು ಮೀನು ಸಿಕ್ಕಲಿಲ್ಲ, ಆದರೆ ನೀನು ಹೇಳಿದ್ದರಿಂದ ಬೀಸುತ್ತೇವೆ ಎಂದರು. ಬೆಸ್ತರು ತಮ್ಮ ಬಲೆಗಳನ್ನು ನೀರಿನೊಳಗೆ ಬೀಸಿದಾಗ ಅವರ ಬಲೆಗಳು ಹರಿದು ಹೋಗುವಷ್ಟು ಮೀನುಗಳು ರಾಶಿ ರಾಶಿಯಾಗಿ ಬಲೆಗಳಲ್ಲಿ ತುಂಬಿಕೊಂಡವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಸ್ನೇಹಿತರಿಗೆ ಸನ್ನೆ ಮಾಡಿ ಸಹಾಯಕ್ಕಾಗಿ ಕರೆದುಕೊಂಡರು. ಅವರೆಲ್ಲರೂ ಮೀನುಗಳನ್ನು ತುಂಬಿಸಲು ದೋಣಿಗಳು 2 ಮುಳುಗುವಂತಾದವು. ಓಕೆ, ಆಮೆನ್, ಹಲ್ಲೆಲೂಯಾ. ಅಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ. ಇದೇ ಸಂದರ್ಭ, ರಾತ್ರಿಯೆಲ್ಲ ಮೀನು ಹಿಡಿತಾರೆ, ಒಂದು ಮೀನು ಸಿಕ್ಕೋದಿಲ್ಲ. ಅವತ್ತಿನ ಬೆಳಗ್ಗೆ ಯೇಸು ಸ್ವಾಮಿ ಬಂದು ಅವರ ದೋಣಿಯಲ್ಲಿ ಕುಳಿತುಕೊಳ್ತಾರೆ, ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ್ಮೇಲೆ ಸೀಮೋನನಿಗೆ ಆಗಿರುವಂಥ ಪೇತ್ರನಿಗೆ ಹೇಳ್ತಾರೆ, ಸೀಮೋನ್ ಪೇತ್ರನೇ, ಆಳವಾದ ನೀರಿನ ಸ್ಥಳಕ್ಕೆ ನೀನು ಹೋಗು, ಅಲ್ಲಿ ಬಲೆಗಳನ್ನು ಹಾಕು, ಮೀನನ್ನು ಹಿಡಿಯಬಹುದು ಎಂಬುದಾಗಿ. ಸಾಮಾನ್ಯವಾಗಿ ಬೆಸ್ತರು ಯಾರೂ ಕೂಡ ಆಳವಾಗಿರುವಂಥ ಕಡೆಯಲ್ಲಿ ಬಲೆಗಳನ್ನು ಬೀಸೋದಿಲ್ಲ. ಯಾಕಂದರೆ ತುಂಬ ಆಳವಾಗಿರುವಂಥ ಕಡೆಯಲ್ಲಿ ಬಲೆಯನ್ನು ಬೀಸಿದ್ರೆ ಮೀನು ಸಿಕ್ಕೋದಿಲ್ಲ. ಯಾಕಂದರೆ ಮೀನು ತುಂಬ ಆಳದಲ್ಲಿ ಇರ್ತದೆ. ಆದರೆ ಸ್ವಲ್ಪ ಮೇಲಿರುವಂಥ ಕಡೆ, ಮೀನು ಓಡಾಡುವಂಥ ಕಡೆ ಬಲೆಯನ್ನು ಬೀಸಿದಾಗ ಮಾತ್ರ ಮೀನು ಸಿಗತ್ತೆ. ಇಲ್ಲಿ ಯೇಸ್ವಾಮಿ ಹೇಳ್ತಾರೆ, ಆಳವಾದ ಕಡೆಯಲ್ಲಿ ಬಲೆಯನ್ನು ಬೀಸಿ. ಅಲ್ಲಿ ಪೇತ್ರ ಒಂದು ಮಾತು ಹೇಳ್ತಾನೆ, ಸ್ವಾಮಿ, ರಾತ್ರಿಯೆಲ್ಲ ನಾವು ಪ್ರಯಾಸ ಪಟ್ವಿ, ಆದರೆ ಏನೂ ಸಿಕ್ಕಲಿಲ್ಲ. ಆದರೆ ನೀನು ಹೇಳಿದ್ದರಿಂದ, ನಿನ್ನ ಮಾತಿನ ಮೇರೆಗೆ ನಾವು ಬಲೆಯನ್ನು ಬೀಸ್ತಾ ಇದ್ದೇವೆ. ஆண்டருடைய வசனத்தின்படி, உங்களுடைய வசனத்தின்படி, நீ சொன்னபடி, உன் வார்த்தையின்படி நாங்கள் என்ன செய்கிறோம், இந்த வலையை வீச போகிறோம் என்று சீமோன் சொன்னார். ಯೇಸುವಿನ ಮಾತಿನ ಮೇಲೆ ಬಲೆ ಬೀಸಿದ ಒಡನೆ ದೇವರ ವಾಕ್ಯ ಹೇಳುತ್ತೆ, ಅವತ್ತು ರಾತ್ರಿ ಸಿಗದಿರುವಂತ ಮೀನು ಅವರಿಗೆ ಯಥೇಚ್ಛವಾಗಿ ಸಿಕ್ಕು ಬಲೆ ಹರಿದು ಹೋಗುವಷ್ಟು ಮೀನು ಸಿಕ್ಕತ್ತೆ. ಅವರು ಬಲೆ ಹಾಕಿದ್ದು ಅವರ ಸ್ವಂತ ಶಕ್ತಿಯಿಂದ ಅಲ್ಲ, ಯೇಸು ಕ್ರಿಸ್ತನ ವಾಕ್ಯದ ಮೇಲೆ ಆಧಾರಗೊಂಡು, வசனத்தின் மேலே அவர் சாய்ந்து கொண்டு அந்த வலையை வீசும்போது அநேக மீன்கள் கிடைத்தது. இன்னைக்கு எங்களுடைய ஊழியம் நாங்கள் செய்கிற ஊழியம் அல்ல, தேவனுடைய வார்த்தையின்படி ஊழியத்தை செய்ய வேண்டும்.
ಕರ್ತನಾದ ಯೇಸುವಿನ ಪ್ರಕಾರ ನಾವು ಸೇವೆ ಮಾಡಿದ್ದಾದರೆ ನಮಗೆ ಒಂದು ಆತ್ಮವಲ್ಲ, 100 ಆತ್ಮಗಳನ್ನು ದೇವರು ಕೊಡೋದಕ್ಕೆ ಸಿದ್ಧವಾಗಿದ್ದಾನೆ. ಆಮೆನ್. ಎಷ್ಟು ಜನ ವಿಶ್ವಾಸಿಸ್ತೀರಾ? ಹಲ್ಲೆಲೂಯಾ. ನಾನು ಈಗಾಗಲೇ ಪ್ರಾರ್ಥನೆ ಮಾಡಿ ಶುರು ಮಾಡಿದ್ದೇನೆ. 500 ಆತ್ಮಗಳನ್ನು ಈ ವರ್ಷ ನಮಗೆ ನೀವು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ನಾನು ನಿಮ್ಮನ್ನು ಬೇಡಿಕೊಳ್ತೇನೆ, ಈ ಒಂದು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ನೀವು ಮಾಡುವಂಥ ಪ್ರಾರ್ಥನೆಗಳಲ್ಲಿ, ಕರ್ತನೆ ಈ ವರ್ಷ ನಮಗೆ 500 ಆತ್ಮಗಳು ಸಭೆಗೆ ಬರಬೇಕು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳಿಂದ ನಿನ್ನ ಮಾತಿನ ಮೇರೆಗೆ ನಾವು ಬಲೆಯನ್ನು ಬೀಸ್ತಾ ಇದ್ದೇವೆ, ಅನೇಕ ಆತ್ಮಗಳನ್ನು ಕೊಡು ಎಂಬುದಾಗಿ ದಯವಿಟ್ಟು ಪ್ರಾರ್ಥನೆ ಮಾಡಿ. ಕರಂಗಳೇ ಉಯರ್ತಿ ಜಬಿಕಿಲಮ್ಮ. ನನ್ನ ದೇವರು ಪ್ರಾರ್ಥನೆಗಳನ್ನು ಕೇಳ್ತಾನೆ. ಲಾರ್ಡ್, ವಿ ನೀಡ್ 500 souls ಇನ್ ದಿಸ್ ಇಯರ್. ನಮಗೆ ಈ ವರ್ಷ 500 ಆತ್ಮಗಳು ಬೇಕು. ಹೊಸ ಹೊಸ ಆತ್ಮಗಳು ಬರಬೇಕು, ನಿಮ್ಮನ್ನು ಹರಿಬೇಕು, ರಕ್ಷಣೆ ಹೊಂದಬೇಕು. ಅದಕ್ಕೆ ನಮ್ಮನ್ನು ಮಹಿಮೆಯಾಗಿ ಉಪಯೋಗಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾವು ಆಳವಾದ ಕಡೆಗಳಲ್ಲಿ ಬಲೆಯನ್ನು ಬೀಸುವಾಗ ನೀವು ಆತ್ಮಗಳನ್ನು ಕೊಡುವಂತ ದೇವರಾಗಿದ್ದೀರಾ. ನಮ್ಮ ಶಕ್ತಿ ಜ್ಞಾನದಿಂದ ಅಲ್ಲ ಸ್ವಾಮಿ, ನಿನ್ನ ಮಾತಿನ ಮೇರೆಗೆ ಬಲೆಯನ್ನು ಬೀಸ್ತಾ ಇದ್ದೇವೆ. ನಮಗೆ 500 ಆತ್ಮಗಳು ಸಭೆಗೆ ಬರುವಂತೆ 10 ಆರಾಧನೆ ನಡೆದರೂ ಪರವಾಗಿಲ್ಲ, ರಕ್ಷಣೆ ಹೊಂದಲಿ ಜನ ಯೇಸುವಿನ ನಾಮದಲ್ಲಿ. ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಯೇಸು ಇದ್ದಾಗ ಹಿಡಿದ ಮೀನೆಷ್ಟು, ಯೇಸು ಇಲ್ಲದೆ ಇರುವಾಗ ಹಿಡಿದಂಥ ಮೀನೆಷ್ಟು. ಯೇಸು ಇದ್ದಾಗ ಬಲೆ ಹರಿದು ಹೋಗುವಷ್ಟು ಮೀನು, ಯೇಸು ಇಲ್ಲದೆ ಇರುವಾಗ 21ನೇ ಅಧ್ಯಾಯದಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ವಿತೌಟ್ ಜೀಸಸ್ ವಿ ಕಾಂಟ್ ಡು ಎನಿಥಿಂಗ್. ಯೇಸುವಲ್ಲದೆ ನಮ್ಮ ಜೀವಿತದಲ್ಲಿ ನಾವೇನೂ ಮಾಡಲು ಸಾಧ್ಯವಿಲ್ಲ. ಯೋಹಾನ 15:5 ಆ ರೀತಿ ಹೇಳ್ತದೆ, ಎನ್ನೆ ಬಿಟ್ಟು ನಿಂಗಳು ಎದುಮೆ செய்ய முடியாது. ನನ್ನನ್ನು ಬಿಟ್ಟು ನೀವೇನು ಮಾಡೋದಿಕ್ಕೆ ಆಗೋದಿಲ್ಲ. ಶಿಷ್ಯರು ಎಲ್ಲವನ್ನ ಕಳೆದುಕೊಂಡ್ರು, ಕರೆಯನ್ನ ಕಳೆದುಕೊಂಡ್ರು. ಅಭಿಷೇಕ, ಅವರು ಕೊಟ್ಟಂತ ಆತ್ಮನ ವರ, ದರ್ಶನಗಳು, ಕನಸುಗಳು, ಅವ್ರ ಮೇಲೆ ಇದ್ದಂಥ ದೇವರ ಕೃಪೆ ಎಲ್ಲವನ್ನ ಮರೆತು ಹೋದ್ರು. ಮರೆತು ಹೋಗೋದು ಅಜ್ಞಾನ. ಅಜ್ಞಾನ ದೇವರಿಂದ ಬರುವಂಥದ್ದಲ್ಲ, ಅಜ್ಞಾನ ಸೈತಾನನಿಂದ ಬರುವಂಥದ್ದು. ಇವತ್ತು ನಮ್ಮೆಲ್ಲರನ್ನ ದೇವರು ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವಾಗಲೇ ಹೆಸರಿಟ್ಟು ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಪ್ರತ್ಯೇಕಿಸಿದ್ದಾನೆ, ನಮ್ಮನ್ನು ಸಪರೇಟ್ ಮಾಡಿದ್ದಾನೆ. ಯಾಕಂದ್ರೆ ನಾವು ಆಳವಾದ ಕಡೆಯಲ್ಲಿ ಬಲೆಗಳನ್ನು ಬೀಸಿ ಅನೇಕ ಆತ್ಮಗಳನ್ನು ದೇವರ ಕಡೆ ತೆರೆದಕ್ಕೋಸ್ಕರ. ಆದರೆ ಇವತ್ತು ನಾವು ನಮ್ಮ ಕರೆಗಳನ್ನ, ನಮಗೆ ಕೊಟ್ಟ ಅಭಿಷೇಕ ಕೃಪೆಗಳನ್ನ ನಮ್ಮ ಸ್ವಂತ ಲಾಭಕ್ಕಾಗೋ ಇಲ್ಲ ನಮಗೆ ಇರುವಂತ ಪ್ರಾಬ್ಲಮ್ಸ್ಗೋಸ್ಕರವೋ ಎಲ್ಲ ಕಳೆದುಕೊಂಡಿದ್ದೇವೆ. ಆದಿ ಅಪೊಸ್ತಲರಿಗೆ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಆ ಪ್ರಾಬ್ಲಮ್ಸ್ಗಳ ಮಧ್ಯೆನೇ ಅವರು ದೇವರ ಸೇವೆಯನ್ನ ಮಾಡಿದ್ರು. ದೇವರು ಅವ್ರನ್ನ ಉಜ್ಜೀವನ ಮಾಡ್ತಾ ಇದ್ದಾನೆ. ದೇವರು ನಮ್ಮನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ. ನಾವು ಮರೆಯಬಹುದು, ದೇವರು ನಮ್ಮನ್ನ ಮರೆಯೋದಿಲ್ಲ. கர்த்தர் எங்களுக்கு கொடுத்த அழைப்பை நாங்கள் மறந்து போனால் அவர் மறக்கவே மாட்டார். உண்மையில அழைப்பு இருக்குது மகளே, கர்த்தருடைய பிரசன்னம் இருக்குது. வலை வீசி ஜனங்களை கர்த்தருக்குள்ளே கொண்டு வரும்படி தேவன் எங்களை தெரிந்து கொண்டிருக்கிறார். ஆனா அந்த ஊழியங்களை மறைந்து போய் எங்களுடைய வேலைகளுக்குள்ளே நாங்கள் இங்கு இன்னைக்கு சமர்ப்பித்துக் கொண்டிருக்கிறோம். நான் இயேசுவின் நாமத்தினால் சொல்லுகிறேன், அதே இயேசு இன்றைக்கு திபேரியா கடல் தீர்த்தலில் நின்று கொண்டு எங்களை அழைக்கிறார் திரும்பி எங்களுடைய ದರ್ಶನங்களுக்கு. ನಮ್ಮ ದರ್ಶನಗಳಿಗೆ ವಾಪಸ್ ಕರೀತಾ ಇದ್ದಾನೆ ದೇವರು ಇವತ್ತು. ಅವ್ರಿಗೆ ಗೊತ್ತಾಗ್ಲಿಲ್ಲ. ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಇದ್ದಾಗ ಏನಾಯ್ತು, 21ನೇ ಅಧ್ಯಾಯದಲ್ಲಿ ಯೇಸು ಇಲ್ಲದೆ ಏನಾಯ್ತು. ಯೋಹಾನ ಸುವಾರ್ತೆಯಲ್ಲಿ ವಿತ್ ಜೀಸಸ್, ವಿತೌಟ್ ಜೀಸಸ್. With Jesus you are more than conqueror. ಯೇಸು ನಮ್ಮ ಜೊತೆ ಇದ್ರೆ ನಾವು ಜಯದ ಮೇಲೆ ಜಯ ಹೊಂದಿಕೊಳ್ತೇವೆ. ಆದರೆ ಎಲ್ಲವನ್ನ ಮರೆತರು. 3.5 ವರ್ಷಗಳ ಕಾಲ ಯೇಸುವಿನ ಜೊತೆ ಇದ್ರು. 3.5 ವರ್ಷಗಳ ಕಾಲ ಯೇಸು ಅವ್ರನ್ನ ಕರೆದಂತ ಉದ್ದೇಶವಾದರೂ ಏನು? ದೇವರ ವಾಕ್ಯ ಹೇಳುತ್ತೆ, ನಿಮ್ಮನ್ನು ನಾನು ಮನುಷ್ಯರನ್ನು ಹಿಡಿಯುವಂತ ಬೆಸ್ತರನ್ನಾಗಿ ನಾನು ಮಾಡ್ತೇನೆ. என்ன சொன்னார் ஆண்டவர்? நான் உங்களை மீன் பிடிக்கிறவர்களால் அல்ல, I will make you as the fishes of men.
ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ಮಾಡ್ತೇನೆ. ಇವತ್ತು ದೇವರು ನಮ್ಮನ್ನೆಲ್ಲರನ್ನು ಕರೆದಿರುವಂಥದ್ದು ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ. ಅದೇ ನಮ್ಮ ದರ್ಶನ, ಅದೇ ದೇವರು ನಮಗೆ ಕೊಟ್ಟಂತ ಕೃಪೆ, ಅದೇ ನಮ್ಮ ಒಂದು ಕರೆಗಳಾಗಿದೆ ಇವತ್ತಿನ ದಿವಸ. ಆದರೆ ನಾವು ಮರೆತು ಏನಾಗಿದ್ದೇವೆ, ಹಿಂದಕ್ಕೆ ವಾಪಸ್ ಹೋಗಿದ್ದೇವೆ ನಮ್ಮ ಕೆಲಸಗಳಿಗೆ. ಆದರೆ ದೇವರು ನಮ್ಮನ್ನು ಬಿಡೋದಿಲ್ಲ. ಪುನಃ ಈ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ತಿರ್ಗಾ ನಿಮಗೆ ಕೊಟ್ಟಂತ ಕರೆಗಳನ್ನ ದೇವರು ಉಜ್ಜೀವನ ಮಾಡ್ತಾ ಇದ್ದಾನೆ. ಯೇಸು ಇಲ್ಲದೆ ಏನೂ ಇಲ್ಲ. ಶರೀರ ಭಾವವನ್ನು ಬಿತ್ತುವವನು ಶರೀರ ಭಾವಕ್ಕೆ ತಕ್ಕ ಹಾಗೆ ಫಲಗಳನ್ನು ಕೊಯ್ತಾನೆ. ಆತ್ಮದ ಭಾವದಲ್ಲಿ ಬಿತ್ತುವವನು ಆತ್ಮಕ್ಕೆ ತಕ್ಕ ಹಾಗೆ ಫಲಗಳನ್ನು ಕೊಯ್ತಾನೆ ಎಂಬುದಾಗಿ ನಾವು ವಾಕ್ಯ ನೋಡ್ತೇವೆ. ಎಲ್ಲ ಮರ್ತೋದ್ರು. ನಂಗೆ ಅದೇ ಆಶ್ಚರ್ಯ. ಇವರು ಅದಕ್ಕೆ ಸ್ವಲ್ಪ ಹೊತ್ತಿನ ಮುಂಚೆ, 2-3 ದಿನಗಳ ಮುಂಚೆ ಯೇಸು ಅವರು ಕಾಣಿಸ್ಕೊಂಡಿರ್ತಾರೆ. 20ನೇ ಅಧ್ಯಾಯದಲ್ಲಿ ಅವ್ರನ್ನ ಉತ್ತೇಜನ ಪಡಿಸಿರ್ತಾರೆ. ತಿರ್ಗಾ ಅವ್ರ ಮೇಲೆ ಪರಿಶುದ್ಧಾತ್ಮರನ್ನ ಬಿಡುಗಡೆ ಮಾಡ್ತಾರೆ. ಅವರ ಕರೆಯನ್ನ ಹೇಳ್ತಾರೆ. ಅಷ್ಟಾಗಿ ಕೂಡ 7 ಜನ ವಾಪಸ್ ಹೋಗಿ ಮೀನು ಹಿಡಿಯೋದಕ್ಕೆ ವಾಪಸ್ ಹೋಗ್ಬಿಡ್ತಾರೆ. ಅಂದ್ರೆ ಇವತ್ತು ನಾವು ನಮ್ಮ ಸ್ವಂತ ಜೀವಿತಗಳಿಗೆ ಜೀವಿಸ್ತಾ ಇದ್ದೀವಿ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ. ನಾನು ಹೇಳ್ತಾ ಇದ್ದೇನೆ, ದೇವರು ನಮ್ಮನ್ನ ಸ್ವಂತ ಜೀವಿತಗಳಿಗಾಗಿ ಜೀವಿಸೋದಕ್ಕೋಸ್ಕರ ಕರೆದಿಲ್ಲ, ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮ ಜೊತೆ ಆತ ಇದ್ದಾನೆ. ನಮ್ಮ ದರ್ಶನಗಳನ್ನು ಪುನರ್ಸ್ಥಾಪನೆ ಮಾಡ್ತಾನೆ. ನಾವು ಕಳೆದುಕೊಂಡಂತ ಆ ಕರೆಗಳನ್ನು ಪುನಃ ಉಜ್ಜೀವನ ಮಾಡುವಂತ ದೇವರು ಆತ. இன் ஃப்ளெஷ் we can't do anything. மாம்சத்தில் எந்த ஊழியமும் செய்ய முடியாது. கர்த்தர் எங்களோடு இருக்க வேண்டும். அவர் வார்த்தையின்படி ஊழியங்களை செய்யும் போது நிச்சயமா நாங்கள் அறுவடை செய்ய போகிறோம். 21ನೇ ಅಧ್ಯಾಯದಲ್ಲಿ ಯೇಸುವನ್ನು ಸೆರೆ ಹಿಡಿಯಲು ಬಂದಾಗ ಓಡಿ ಹೋಗಿದ್ದ ಅಪೊಸ್ತಲರಿಗೆ ಅವರು ಅವರ ಕರೆಯನ್ನು ಮರುಸ್ಥಾಪನೆ ಮಾಡ್ತಾ ಇದ್ದಾರೆ. ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಯೇಸುವನ್ನ ಹಿಡಿದುಕೊಂಡು ಹೋಗೋದಕ್ಕೆ ಬಂದಾಗ ಎಲ್ಲ ಶಿಷ್ಯರು ಓಡಿ ಹೋಗಿಬಿಟ್ರು. ಗೆತ್ಸೆಮನೆ ತೋಟದಲ್ಲಿ ಯೇಸುವೆ ಸೆರೆಚಾಲಕ್ಕೆ ಕೊಂಡು ಹೋಗೋದಕ್ಕೆ ಬರುம்போது ಎಲ್ಲ ಓಡಿ போயிட்டார் ಸೀಡರ್ಗಳು. ಒಬ್ಬನೂ ಇಲ್ಲ ಅವತ್ತಿನ ದಿವಸ. ಇವ್ರನ್ನ ಹಾಗೆ ಬಿಟ್ರೆ ಇವ್ರು ಎಲ್ಲಿ ತಮ್ಮ ಕರೆಯನ್ನ ಮರ್ತು ಹೋಗ್ತಾರೋ ಅಂತ ಹೇಳಿದ ಎಂಬುದಾಗಿ ದೇವರು ತಿರುಗಾ ಪ್ರಕಟಣೆಯಾಗ್ತಾ ಇದ್ದಾನೆ. ನನ್ನ ಯೇಸು ಒಳ್ಳೆಯವನು. ಮೈ ಜೀಸಸ್ ಈಸ್ ಗುಡ್ ಗಾಡ್. ಆಮೆನ್. ನಮ್ಮನ್ನ ತಿರುಗಾ ಹಾಗೆ ಬಿಡುವಂತವನಲ್ಲ. ನಿಮ್ಮನ್ನ ಕರೆದಂತ ಒಂದು ಉದ್ದೇಶವನ್ನ ಆತ ನೆರವೇರಿಸುವಂತವನಾಗಿದ್ದಾನೆ. ನಾವು ಮರೆಯಬಹುದು, ಆತ ಮರೆಯೋದಿಲ್ಲ. ಆಮೆನ್. ದೇವರ ವಾಕ್ಯ ಹೇಳುತ್ತೆ, ಈ ಲೂಕನ ಸುವಾರ್ತೆಯಲ್ಲಿ ತಿರ್ಗಾ ನಾವು ನೋಡ್ತೇವೆ, ಅವರು ಯೇಸುವಿನ ಮಾತಿಗೆ ವಿಧೇಯರಾದರು. ಆದರೆ ಯೋಹಾನ 21ನೇ ಅಧ್ಯಾಯದಲ್ಲಿ ಯೇಸುವಿಲ್ಲದೆ ಏನು ಮಾಡಲು ಅವರಿಗೆ ಸಾಧ್ಯವಿಲ್ಲದೆ ಹೋಯಿತು. ವಿತೌಟ್ ಜೀಸಸ್ ದೇ ಕಾಂಟ್ ಡು ಎನಿಥಿಂಗ್. 3 ವರ್ಷಗಳ ಹಿಂದೆ ಏನು ನಡೀತು ಎಂದು ಅಪೊಸ್ತಲರು ಯೋಚಿಸುತ್ತಿದ್ದಾರೆ. ಆದರೆ ಎಲ್ಲವನ್ನ ಮರ್ತಿದ್ದಾರೆ. ಪೇತ್ರನು ಅಪೊಸ್ತಲನಾಗುವುದಕ್ಕಿಂತ ಮುಂಚೆನೆ ದೇವರ ವಾಕ್ಯವಲ್ಲದೆ ಮೀನುಗಳನ್ನು ಹಿಡಿಯಲು ಸಾಧ್ಯವಿಲ್ಲ. ಅಪೊಸ್ತಲನಾಗಿರಲಿಲ್ಲ. 5ನೇ ಅಧ್ಯಾಯದಲ್ಲಿ ನೋಡಿದ್ವಿ ಲೂಕನ ಸುವಾರ್ತೆಯಲ್ಲಿ. ಅವನಿನ್ನೂ ಅಪೊಸ್ತಲನಾಗಿರಲಿಲ್ಲ, ಮೀನು ಹಿಡಿಯುವಂತವನಾಗಿದ್ದಾನೆ. ದೇವರು ಅವನಿಗೆ ಹೇಳ್ತಾರೆ, ನಾನು ನಿನ್ನನ್ನು ಮೀನು ಹಿಡಿಯುವಂತ ಬೆಸ್ತನನ್ನಾಗಿ ಮಾಡ್ತೇನೆ. ಆ ಮಾತನ್ನ ಮರೆತು ಹೋದ 3 ವರ್ಷಗಳಲ್ಲಿ ಇವತ್ತು ನಾವು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀವಿ, ವಸತಿಯಾಗಿದ್ದೀವಿ, ಕೆಲಸ ಮಾಡ್ತೀವಿ, ತಿಂತೀವಿ. ಆದರೆ ನಮ್ಮ ಮೇಲೆ ಒಂದು ಕರೆ ಇದೆ ಎಂಬುದನ್ನು ನಾವು ಮಾಡ್ತಿದ್ದೇವೆ. ಇವತ್ತು ದೇವರು ನಿಮ್ಮ ಕರೆಗಳನ್ನು, ನನ್ನ ಕರೆಗಳನ್ನು ಉಜ್ಜೀವನ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ವರ್ಷದ ಒಳಗಡೆ ಕರ್ತನು 500 ಆತ್ಮಗಳನ್ನು ಸಭೆಗೆ ಕರೆತರುವಂತೆ ಕರ್ತನು ಕಾರ್ಯ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ದಯವಿಟ್ಟು ಪ್ರಾರ್ಥನೆ ಮಾಡಿ. ನಮ್ಮೆಲ್ಲರ ದರ್ಶನ ಒಂದೇ ಆಗಿರಲಿ, ಜನಗಳು ರಕ್ಷಣೆ ಹೊಂದಲಿ. ಈ 21ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರು ಮರೆತು ಹೋದಂಥ ಪಾಠವನ್ನು ತಿರುಗಾ ಅವರಿಗೆ ಜ್ಞಾಪಕಕ್ಕೆ ತರ್ತಾ ಇದ್ದಾನೆ. ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಏನು ನಡೀತು ಅದೇ ಥರ ದೇವರು ತಿರುಗಾ ಅವರಿಗೆ ಪಾಠವನ್ನು ಕಲಿಸ್ತಾ ಇದ್ದಾನೆ.
3.5 ವರ್ಷಗಳಲ್ಲಿ ಅವ್ರು ಏನೇನು ಎಲ್ಲವನ್ನ ಮರ್ತೋಗಿದ್ರು, ಅವರು ಮರೆತಂತ ದರ್ಶನ ಕರೆಯನ್ನ ತಿರ್ಗಾ ದೇವರು ಉಜ್ಜೀವನ ಮಾಡಿ ಪುನರ್ಸ್ಥಾಪನೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ತಿಬೇರಿಯ ಕಡಲ ತೀರದಲ್ಲಿ ಯೇಸು ನಿಂತ್ಕೊಂಡಿದ್ದಾರೆ. ಇದೇ ಪೇತ್ರ ಹೇಳ್ತಾನೆ, ನಿನ್ನ ಮಾತಿನ ಮೇರೆಗೆ ನಾವು ಬಲೆಯನ್ನ ಹಾಕ್ತೇವೆ. ಆದ್ರೆ ಆ ಮಾತು ಎಲ್ಲೋಯ್ತು ಇವತ್ತು? ತನ್ನ ಸ್ವಂತ ಶಕ್ತಿಯಿಂದ ಬಲೆಯನ್ನ ಬೀಸಿದ 7 ಜನ ಹೋಗಿ ತನ್ನ ಸ್ವಂತ ಶಕ್ತಿಯಿಂದ ಮೀನು ಹಿಡಿಯೋದಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಸ್ವಂತ ಶಕ್ತಿಯಿಂದ ಯಾವುದನ್ನೂ ಮಾಡೋದಕ್ಕೆ ಆಗೋದಿಲ್ಲ. ದೇವರ ಮಾತಿನ ಮೇರೆಗೆ ನಾವು ಮಾಡಿದ್ದಾದರೆ ನಮ್ಮ ಕಾರ್ಯಗಳೆಲ್ಲವೂ ಸಫಲವಾಗ್ತದೆ. ಜ್ಞಾನೋಕ್ತಿಗಳು 16:3 ವಾಕ್ಯ ಹೇಳುತ್ತೆ, ನಿನ್ನ ಎಲ್ಲ ಮಾರ್ಗಗಳನ್ನು ಯೆಹೋವನಿಗೆ ವಹಿಸು, ಆಗ ನೀನು ಸಫಲನಾಗುವೆ ಎಂಬುದಾಗಿ ವಾಕ್ಯ ನೋಡ್ತೇವೆ. சுய புத்தியை சாய்ந்து கொள்ளாமல் உங்களுடைய வழிகளை கர்த்தருக்கு ஒப்பு கொடுங்கள், அப்போ நீங்கள் எல்லாவற்றிலும் நீங்கள் ஜெயம் பெறுவீர்கள் என்ற வசனத்தை நாங்கள் பார்க்கிறோம். ನೀತಿಮೊಳಿಗಳು 16:3 ಶಕ್ತಿಯು ಮತ್ತು ಬಲವು ಇರುವುದು ಆತನ ಮಾತಿನಲ್ಲಿಯೇ ಹೊರತು ಅಪೋಸ್ತರ ಸಾಮರ್ಥ್ಯದಲ್ಲಿ ಅಲ್ಲ. ಎಲ್ಲವೂ ನೆರವೇರುವುದು ದೇವರ ಮಾತಿನಲ್ಲಿ ಮಾತ್ರ. ಆತನ ಬಾಯಿಂದ ಬಂದಂತ ಮಾತು ಎಲ್ಲವನ್ನ ನೆರವೇರಿಸುತ್ತೆ. ಬಲೆಯನ್ನ ಆಳವಾಗಿರುವಂತ ಸಮುದ್ರದಲ್ಲಿ ಹಾಕಿ ಅಂತ ಹೇಳಿದಂತ ದೇವರು ಅವರು ಆಳವಾಗಿರುವಂತ ಕಡೆಯಲ್ಲಿ ಹೋಗಿ ಆ ಒಂದು ಬಲೆಯನ್ನೇ ಬೀಸುವಾಗ ನೀನು ಇಲ್ಲದೆ ಹೋದ್ರೂ ಕೂಡ ಅಲ್ಲಿ ಸೃಷ್ಟಿ ಆಯ್ತು. ಅವತ್ತಿನ ದಿವಸ ಅವರ ಮಾತಿಗೆ ಸೃಷ್ಟಿ ಮಾಡುವ ಶಕ್ತಿ ಇದೆ. ಅಂದ್ರೆ ಅವರ ಮಾತಿಗೆ ಆತ್ಮಗಳನ್ನ ಕರೆತಿರುವಂತ ಶಕ್ತಿ ಇದೆ. ಆದ್ರೆ ಅಪೊಸ್ತಲರು ಮರ್ತೋದ್ರು. ಸ್ವಂತ ಶಕ್ತಿಯಿಂದ ಸೇವೆ ಮಾಡಕ್ ಹೋಗ್ತಾ ಇದ್ದಾರೆ. ಸ್ವಂತ ಶಕ್ತಿಯಿಂದ ಸೇವೆ ಮಾಡೋದಿಕ್ಕೆ ಆಗೋಲ್ಲ. ಬಲವು ಆತನದು, ಶಕ್ತಿಯು ಆತನದು, ಮಾತು ಆತನದು. ಆತನಿಂದಲೇ ಸಾಮರ್ಥ್ಯವು ಹೊರಟು ಬರಬೇಕು. ಆದರೆ ಅವರನ್ನು ಅವಲಂಬಿಸಿಕೊಳ್ಳಿಲ್ಲ. ಯೇಸುವನ್ನ ಮರ್ತೋದ್ರು, ಕರೆಯನ್ನ ಮರ್ತೋದ್ರು, ವಾಪಸ್ಸು ಹೋಗಿಬಿಟ್ರು. ಆದರೆ ಯೇಸು ಸ್ವಾಮಿ ಅವರ ಕರೆಯನ್ನ ಪುನರ್ಸ್ಥಾಪನೆ ಮಾಡೋದಿಕ್ಕೆ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಈಗ ಅವರು 6ನೇ ವಾಕ್ಯಕ್ಕೆ ಹೋಗೋಣ. 21:6 ಯೋಹಾನ ಸುವಾರ್ತೆ 5ನೇ ವಾಕ್ಯಕ್ಕೆ ಬಾಪ. ಆಗ ಆತನು ತನ್ನ ಶಿಷ್ಯರಿಗೆ, ಮಕ್ಕಳೇ, ನಿಮಗೆ ಮೀನು ಸಿಕ್ಕಿತೋ ಎಂದು ಕೇಳಿದನು. ಶಿಷ್ಯರು ಇಲ್ಲ ಎಂದು ಉತ್ತರ ಕೊಟ್ಟರು. ಇನ್ನಾರ್ಕೆ ತಮಿಳ್ಳೆಪ್ಪ 21:5 ರಮೇಶ್. பிள்ளைகளே புசிக்கிறதுக்கு உங்களிடத்தில் ஏதாகிலும் உண்டா என்றார். அதுக்கு அவர்கள் ஒன்றுமில்லை. ರಾತ್ರಿ ಎಲ್ಲ ಪ್ರಯಾಸಪಟ್ಟು ಎದುಮೇ ಕಡಿಕಿಲ್ಲ ಆಂಡವರೇ. ರಾತ್ರಿ ಎಲ್ಲ ಪ್ರಯಾಸಪಟ್ಟಿದ್ದೀವಿ, ಏನು ಸಿಗ್ತಾ ಇಲ್ಲ. ಮಕ್ಕಳೇ ಎಂಬುದಾಗಿ ಕರೀತಾ ಇದ್ದಾರೆ. ಏ ಸ್ವಾಮಿ, ಮೈ ಚಿಲ್ಡ್ರನ್ಸ್, ಬಿಕಾಸ್ ನೌ he was not in the flesh, he was resurrected savior. ಈಗ ಆತನು ಹಿಂದೆ ಇದ್ದಂತ ಮಾಂಸದಲ್ಲಿದ್ದಂತ ಯೇಸು ಅಲ್ಲ, ಸತ್ತವರಾಗಿ ಎದ್ದು ಬಂದ ಯೇಸು. ಅಂದ್ರೆ ನಮ್ಮ ಪರಮ ತಂದೆಯಾಗಿದ್ದಾನೆ. ತಂದೆಯು ತನ್ನ ಮಕ್ಕಳನ್ನ ಮಕ್ಕಳೇ ಅಂತ ಕರೀತಾನೆ, ಶಿಷ್ಯರನ್ನ ಮಕ್ಕಳೇ ಎಂಬುದಾಗಿ ಕರೀತಾ ಇದ್ದಾನೆ. ಅವರ ಕಷ್ಟ ಕಾಲದಲ್ಲಿ ಅವರಿಗೆ ತಂದೆಯಾಗಿ ಬರ್ತಾ ಇದ್ದಾನೆ. ಎಂತ ಒಂದು ವಾಕ್ಯ ನೋಡ್ರಿ. ಶಿಷ್ಯರೇ ಎಂಬುದಾಗಿ ಕರೆದಿಲ್ಲ, ಸ್ನೇಹಿತರೇ ಎಂಬುದಾಗಿ ಕರೆದಿಲ್ಲ. ಮಕ್ಕಳೇ, ನಿಮಗೆ ಮೀನು ಸಿಕ್ಕಿತೋ? ನೀವು ಯಾಕಪ್ಪ ಇಷ್ಟು ಪ್ರಯಾಸ ಪಡ್ತಾ ಇದ್ದೀರಾ? ಒಂದು ಆತ್ಮನೂ ಸಿಗೋದಿಲ್ಲ. ಯಾಕೆ ನೀವು ಮರ್ತೋದ್ರಾ? 3 ವರ್ಷಗಳ ಮುಂಚೆ ಲೂಕನ ಸುವಾರ್ತೆಯಲ್ಲಿ ಬರೆದ ಹಾಗೆ, ನಾನು ನಿಮ್ಮ ದೋಣಿಯಲ್ಲಿ ಬಂದಾಗ ನಿಮ್ಮ ಬಲೆಗಳು ಹರಿದು ಹೋಗುವಷ್ಟು ಮೀನನ್ನ ನಾನು ಕೊಟ್ಟನಲ್ಲ, ಯಾಕೆ ನೀವು ಮರ್ತೋದ್ರಿ? ನಮ್ಮ ಕಷ್ಟ ಕಾಲದಲ್ಲಿ ದೇವರು ನಮ್ಮ ಜೊತೆ ಇರ್ತಾನೆ. ಎಷ್ಟು ಜನ ವಿಶ್ವಾಸಿಸ್ತೀರಾ? ನಮ್ಮ ಕರೆಗಳನ್ನ ಕಳ್ಕೊಂಡಾಗ, ನಮ್ಮ ದರ್ಶನಗಳನ್ನ ಕಳೆದುಕೊಂಡಾಗ, ನಮ್ಮ ಜವಾಬ್ದಾರಿಗಳನ್ನ ಬರ್ತಾಗ ದೇವರು ನಮ್ಮನ್ನ ಹಾಗೆ ಬಿಡೋದಿಲ್ಲ. ನಮ್ಮ ಜೊತೆಯಲ್ಲಿ ಬಂದು ತಿರುಗಾ ನಮ್ಮನ್ನ ಮೇಲೆ ಕೆತ್ತುವಂತ ದೇವರು ಆತ. ಮಕ್ಕಳೇ, ನಿಮಗೆ ಮೀನು ಸಿಕ್ಕಿತೋ?
ಶಿಷ್ಯರು ಇಲ್ಲ ಎಂದು ಉತ್ತರ ಕೊಟ್ಟರು. 6ನೇ ವಾಕ್ಯ ಏನಂತ ಹೇಳಿದ್ರೆ, ಸ್ವಾಮಿಗೆ ಯೇಸು, ನಿಮ್ಮ ದೋಣಿಯ ಬಲಭಾಗದಲ್ಲಿ ನಿಮ್ಮ ಬಲೆ ಬೀಸಿರಿ, உங்களுடைய வலப்பார்ஸ்வத்திலே நீங்கள் என்ன செய்யணும்? படகுக்கு வலது புறமாக உங்களுடைய வலைகளே போடுங்கள், ಮೀನುಗಳು கிடைக்கும். ಅಲ್ಲಿ ಕೆಲವು ಮೀನುಗಳು ಸಿಗುತ್ತವೆ ಎಂದು ಹೇಳಿದನು. ಶಿಷ್ಯರು ಹಾಗೆ ಮಾಡಿದರು. ಈಗ ಎಷ್ಟು ಮೀನು ಸಿಕ್ತವರಿಗೆ? ಬಹಳ ಮೀನುಗಳು ಸಿಕ್ಕಿದ್ದರಿಂದ ಅವರು ಬಲೆಯನ್ನು ದೋಣಿಯೊಳಕ್ಕೆ ಎಳೆದುಕೊಳ್ಳಲಾಗಲಿಲ್ಲ. ಲೂಕನ ಸುವಾರ್ತೆಯಲ್ಲಿ ನೀವು ಗಮನಿಸಿ ನೋಡಿದ್ದಾದ್ರೆ, ಆಳವಾದ ಸ್ಥಳಕ್ಕೆ ಹೋಗಿ ಬಲೆಯನ್ನ ಹಾಕಿ ಅಂತ ಹೇಳಿದ್ರು. ಇಲ್ಲಿ 21ನೇ ಅಧ್ಯಾಯಕ್ಕೆ ಬರುವಾಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ಬಲಗಡೆಯಲ್ಲಿ ಏನ್ ಮಾಡಿ ಅಂದ್ರು? ದೋಣಿ ಬಲೆಯನ್ನ ಬೀಸಿ. லூக்கா சுவிசேஷத்திலே ஆழத்துக்கு போய் வலையை வீசுங்க என்று சொன்னவர் 21 அத்தியாயத்தில் என்ன சொல்றார்? உன்னுடைய வலப்பார்ஸ்வத்தில் என்ன செய்ய? வலையை வீசு. ಆಳವಾದ ಸ್ಥಳದಲ್ಲಿ ಯಾರು ಹಾಕಲ್ಲ, ಬೆಸ್ತರು. ಆದರೆ ಯೇಸುಸ್ವಾಮಿ ಯಾವುದೋ ಆಗೋದಿಲ್ವೋ ಅದನ್ನೇ ಮಾಡಿ ತೋರಿಸಿದವರು. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ನಮ್ಮ ಮಾಂಸ ಪ್ರಯತ್ನದಿಂದ ಒಂದು ಆತ್ಮವನ್ನ ಕೂಡ ನಾವು ಕರೆತರೋದಕ್ಕಾಗಲ್ಲ. ಅವತ್ತು ದೇವರ ವಾಕ್ಯ ಹೇಳುತ್ತೆ, ನೀವು ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೋದಾಗ ಬಲೆ ಹರಿದು ಹೋಗುವಷ್ಟು ಮೀನುಗಳು ಸಿಕ್ತು ಎಂಬುದಾಗಿ. ಈಗ ಅದೇ ತರ ಮೀನು ಸಿಗ್ತಾ ಇದೆ, ಆದರೆ ಬಲೆ ಹರಿತಾ ಇಲ್ಲ. ಅದೇ ತರ ಮೀನು ಸಿಗ್ತಾ ಇದೆ. ಅದೇ ತರ ಯೇಸುಸ್ವಾಮಿ ಹೇಳ್ತಾರೆ, ಆಳವಾದ ಸ್ಥಳಕ್ಕೆ ಹೋಗಿ ಅಂತ ಹೇಳಿಲ್ಲ. ಏನಂತ ಹೇಳಿದ್ರು? ನಿಮ್ಮ ಬಲಗಡೆಯಲ್ಲಿ ಏನಾಕಿ ಅಂದ್ರು? ಬಲೆಯನ್ನ ಹಾಕಿ. ಲೂಕನ ಸುವಾರ್ತೆಯಲ್ಲಿ ಆಳವಾದ ಸ್ಥಳದಲ್ಲಿ 21ನೇ ಅಧ್ಯಾಯದಲ್ಲಿ ಬಲಗಡೆಯಲ್ಲಿ ಮೀನನ್ನ ನೀವೇನ್ ಮಾಡಿ? ಮೀನು ಹಿಡಿಯೋದಿಕ್ಕೆ ಬಲೆಯನ್ನ ಹಾಕಿ. ಅಪ್ಪ ಮೀನು ಕಡಿಚದ ಅವർക്ക് ಬಹಳ ಮೀನುಗಳು ಸಿಕ್ಕಿದ್ದರಿಂದ ಅವರು ಬಲೆಯನ್ನ ದೋಣಿಯೊಳಕ್ಕೆ ಎಳೆದುಕೊಳ್ಳಲಾಗಲಿಲ್ಲ. ಕೈಗಳನ್ನು ಮೇಲೆ ಕೆತ್ತಿ, ದೇವರೇ, ಈ ವರ್ಷ ನಮಗೆ 500 ಆತ್ಮಗಳನ್ನು ಕೊಡಪ್ಪ. 500 ಆತ್ಮಗಳನ್ನು ಕೊಡು ನಮಗೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಗಳಿಂದ 500 ಆತ್ಮಗಳು ಯೇಸುವನ್ನು ಅರಿಯದಂಥವರು ಬರಬೇಕು, ರಕ್ಷಿಸಲ್ಪಡಬೇಕು. ಅದ್ಭುತಗಳು, ಸೂಚಕ ಕಾರ್ಯಗಳು, ಕರ್ತನೆ ಬಿಡುಗಡೆಗಳು ಆಗಬೇಕು. ನಿನ್ನ ಹೆಸರಿನಲ್ಲಿ ಅನೇಕ ಆತ್ಮಗಳು ರಕ್ಷಿಸಲ್ಪಡಬೇಕು. ನಮ್ಮ ಕರೆಗಳನ್ನು ಪುನರ್ಸ್ಥಾಪನೆ ಮಾಡು. ನಾವು ಎಲ್ಲೆಲ್ಲಿದ್ದೀವೋ ಅಲ್ಲೆಲ್ಲೇ ಸುವಾರ್ತೆ ಸಾರುವಂತೆ ಕರ್ತನೆ ನಮ್ಮ ಹೃದಯಗಳನ್ನು ದೃಢಪಡಿಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. எங்களுக்கு கொடுத்த அழைப்பை நாம் மறந்து போகாமல் திரும்பி அந்த ஊழியங்களை செய்யும்படி கர்த்தாவே கிருபை கொடுங்க என்று நாங்கள் ஜெபிக்கிறோம் இயேசுவின் நாமத்தினால். பலனுமல்ல பராக்கிரமமல்ல ஆவியினாலாகும், தேவ ஆவியினாலாகும். சொல்லுங்க எல்லாம். பலனும் அல்ல பராக்கிரமமல்ல ஆவியினாலாகும், தேவ ஆவியினாலாகும். பீட்டா கோபேகா. ஹalleluya 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 ಹಾಡ್ರಿ ಎಲ್ಲ. விடுதலையே 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 விரும்புகிறோம் தேவா. தாருமையா தாருமையா அது இங்கே தாருமையா. விடுதலையே விரும்புகிறோம் தேவா. தாருமையா தாருமையா அது இங்கே தாருமையா. ஹalleluya
ಅವರ ಆತ್ಮಿಕ ಕಣ್ಣುಗಳು ತೆರೆಯದೆ ಇದ್ದಿದ್ದರಿಂದ ಅವರು ಯೇಸುವನ್ನು ಗುರುತು ಹಿಡಿಲಿಲ್ಲ. ಇಲ್ಲಿ ஆவிக்குரிய கண்கள் திறக்கப்படாததுனாலே இயேசுவே அவர் அடையாளத்தை அறியாமல் போயிட்டார். ದೇವರು ನಮಗಿಟ್ಟಿರುವಂಥ ಆಲೋಚನೆ, ಕರೆ, ಉದ್ದೇಶ, ಅಭಿಷೇಕ, ವರಗಳನ್ನು ನಾವು ನೋಡಬೇಕು ಅಂದರೆ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕು. என்னுடைய ஆவிக்குரிய கண்கள் திறக்கப்பட்டால் தவிர உங்கள் கொடுத்த அழைப்பை நீங்கள் பார்க்க முடியாது. ಏ ಸ್ವಾಮಿ ಅಲ್ಲಿ ನಿಂತು ಜೋರಾಗಿ ಮಾತಾಡ್ತಾ ಇದ್ದಾರೆ. ಅವರೇನು ದೂರದಲ್ಲಿಲ್ಲ, ಇನ್ನೇನು ತೀರಕ್ಕೆ ಹತ್ತಿರವಾಗೇ ಇದ್ದಾರೆ. ಬಲಗಡೆಯಲ್ಲಿ ನೀವು ಬಲೆಯನ್ನು ಬೀಸಿ ಅಂದರು. ಬಲಗಡೆಯಲ್ಲಿ ಬಲೆಯನ್ನು ಬೀಸಿದಾಗ ಈ ಸತಿ ಬಲೆ ಹರಿತಾ ಇಲ್ಲ, ಆದರೆ ಮೀನುಗಳು ಅಪಾರವಾಗಿ ಸಿಕ್ಕಿದ್ವು. ಮೊದಲನೇ ಸತಿ ಬಲೆ ಬೀಸಿದಾಗ ಬಲೆ ಹರಿಯುವಷ್ಟು ಮೀನು ಸಿಕ್ತು. ಇವತ್ತು ಮೀನು ಜಾಸ್ತಿ ಸಿಕ್ಕಿದೆ, ಬಲೆ ಹರಿತಾ ಇಲ್ಲ. ಯಾಕಂದರೆ ಅವತ್ತಿನ ದಿವಸ ಇದ್ದಂಥ ಪರಿಸ್ಥಿತಿ ಬೇರೆ. ಇವತ್ತಿನ ದಿವಸ ದೇವರು ಅವರಿಗೆ ಪರಿಶುದ್ಧ ಆತ್ಮನೆಂಬ ಸುವಾರ್ತೆಯ ಬಲೆಯನ್ನು ಕೊಟ್ಟಿದ್ದಾರೆ. God is given them the net of the Holy Spirit. பரிசுத்த ஆவினாலே வருகிற அந்த வலையை வீசிக்கொண்டிருக்கிறார். ಬಲಗಡೆಯಲ್ಲಿ ಹಾಕಿ ಏನು ವ್ಯತ್ಯಾಸ? ಆಳವಾದ ಕಡೆಯಲ್ಲಿ ಹಾಕಿ ಅಲ್ಲೇ ಹೇಳಿದ್ರು, ಇಲ್ಲಿ ಹೇಳ್ತಾರೆ ಬಲಗಡೆಯಲ್ಲಿ ಹಾಕಿ. ತಿಬೇರಿಯ ಸಮುದ್ರ, ಗಲಿಲಿಯ ಸಮುದ್ರ ಅಲ್ಲ, ಇವಾಗ ತಿಬೇರಿಯ ಸಮುದ್ರ. ಮಕ್ಕಳೇ, ಅಲ್ಲಿ ಸ್ನೇಹಿತರೇ ಅಂತಾರೆ, ಇಲ್ಲಿ ಮಕ್ಕಳೇ ಎಂಬುದಾಗಿ ಕರೀತಾರೆ. ಅವ್ರು ಗುರ್ತು ಹಿಡಿಲಿಲ್ಲ. ಯಾಕಂದ್ರೆ ಈಗ ಆತನು ಮಾಂಸದಲ್ಲಿ ಇರುವಂತ ಯೇಸು ಅಲ್ಲ, ಸತ್ತವರಿಂದ ಎದ್ದು ಬಂದ ಯೇಸು, ಪುನರುತ್ಥಾನನಾದ ಯೇಸು, ಮಹಿಮಾ ಸ್ವರೂಪನಾದ ಯೇಸು. ಮಹಿಮೆಯ ರಾಜನನ್ನ ಕಾಣಬೇಕು ಅಂದ್ರೆ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಬಲಗಡೆ ಯಾಕೆ? ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 31ರಿಂದ 46ನೇ ವಾಕ್ಯ ತನಕ ಓದಬೇಕಾದ್ರೆ, ಮತ್ತಾಯ ಸುವಿಶೇಷ 25 31-46, ಮನುಷ್ಯ ಕುಮಾರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರ ಸಮೇತ ಬರುವಾಗ ರಾಜನಾಗಿ ಮಹಾಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ. ಭೂಲೋಕದ ಜನರೆಲ್ಲರೂ ಆತನ ಮುಂದೆ ಒಟ್ಟುಗೂಡುತ್ತಾರೆ. ಕುರುಬನು ಕುರಿಗಳನ್ನು ಆಡುಗಳಿಂದ ಪ್ರತ್ಯೇಕಿಸಿದಂತೆ ಆತನು ಅವರನ್ನು ಬೇರ್ಪಡಿಸುವನು. ಮನುಷ್ಯ ಕುಮಾರನು ಕುರಿಗಳನ್ನು ತನ್ನ ಬಲಗಡೆಯಲ್ಲಿಯೂ ಮತ್ತು ಆಡುಗಳನ್ನು ತನ್ನ ಎಡಗಡೆಯಲ್ಲಿಯೂ ನಿಲ್ಲಿಸುವನು. ಇರು. And he shall set the sheep on his right hand, but the goats on the left. தமிழ் என்ன சொல்றாருப்பா? செம்மறி ஆடுகளே தம்முடைய வலது பக்கத்திலே, வெள்ளாடுகளே. ஆமென். வெள்ளாடுகள் என்று சொல்லும் போது ರಕ್ಷಿಸப்படாதவர்கள் ಇಸ್ರಾಯೇಲ್ ಜನங்கள். ಆಡುಗಳು ಅನ್ನುವಾಗ ಇಲ್ಲಿ ಏನ್ ಸೂಚನೆ ಮಾಡ್ತಾ ಇದೆ ಅಂದ್ರೆ ಇಸ್ರೇಲ್ ಜನಗಳು, ಇನ್ನು ರಕ್ಷಣೆ ಹೊಂದದಂತ ಜನಗಳು. ಕುರಿಗಳು ಅನ್ನುವಾಗ ರಕ್ಷಣೆ ಹೊಂದಿಕೊಂಡಂತವರು. ಈಗ ಯಾಕೆ ಬಲಗಡೆಯಲ್ಲಿ ಬೀಸು ಅಂತ ಇದ್ದಾರೆ ಅಂದ್ರೆ, ನಾವ್ಯಾರೂ ಕೂಡ ಈಗ ಆಡುಗಳಲ್ಲ, ನಾವು ಯೇಸುವನ್ನ ನಂಬಿರುವಂತವರೀಗ ನಾವು ಕುರಿಗಳಾಗಿದ್ದೇವೆ. ಕುರಿಗಳು ಏನ್ ಮಾಡುತ್ತೆ? ಕುರುಬನ ಧ್ವನಿಯನ್ನ ಕೇಳಿ ಕುರುಬನ ಹಿಂದೆಯೇ ಹೋಗುತ್ತೆ. We are not goats, we are sheep. Sheep always be right hand side. செம்மையாடு, செம்மறியாடு, வெள்ளாடு. செம்மறியாடு எந்த சைடு சொல்லுங்க? வலது பக்கம். நாங்கள் செம்மறியாடா வெள்ளாடா? இப்போ ரட்சிக்கப்படாதவர்களா ரட்சிக்கப்பட்டவர்களா? அழைப்பு பெற்றுக் கொண்டவர்களா அழைப்பு பெறாதவர்களா? ಅழைப்பு பெற்றுக்கொண்டவர்கள். ನಾವೆಲ್ಲರೂ ಕೂಡ ಕರೆಯನ್ನು ಹೊಂದಿದವರು, ರಕ್ಷಣೆ ಹೊಂದಿದವರು, ಅಭಿಷೇಕಿಸಲ್ಪಟ್ಟವರು, ಕುರುಬನಾದ ಯೇಸುವನ್ನ ಹಿಂಬಾಲಿಸುವಂತವರು. ದೇವರ ವಾಕ್ಯತೆ ಆತನು ಮಹಾ ಕುರುಬನಾಗಿ ಒಂದು ದಿವಸ ಬರ್ತಾನೆ. ಆತನ ಬಲಗಡೆಯಲ್ಲಿ ಇದ್ದೇವೆ ನಾವು.
ಅದಕ್ಕೆ ಯೇಸು ಹೇಳ್ತಾರೆ, ಬಲಗಡೆಯಲ್ಲಿ ನೀವೇನು ಮಾಡಿ, ಬಲೆಯನ್ನ ಬೀಸಿ. ಬಲೆಯನ್ನ ಎಲ್ಲ ಹಾಕ್ಬೇಕಂತೆ. ಯಾಕಂದ್ರೆ ನಾವೇನಾಗಿದ್ದೀವಿ ಅವಾಗ, ಕುರಿಗಳು ಅಂದ್ರೇನು? ಕುರುಬನ ಧ್ವನಿಗೆ ಕಿವಿಗೊಡುವಂಥವರು. ಕುರುಬನು ಎಲ್ಲಿದ್ದಾನೆ? ತಂದೆಯ ಬಲಗಡೆಯಲ್ಲಿದ್ದಾನೆ. ಅದು ಏನು ಸೂಚನೆ ಮಾಡುತ್ತೆ? ಅಧಿಕಾರ, ಸರ್ವಾಧಿಪತ್ಯ, ಸರ್ವಶಕ್ತತೆ. ಇವತ್ತು ದೇವರು ನಮ್ಗೆ ಅದೇ ಅಧಿಕಾರವನ್ನು ಕೊಟ್ಟಿದ್ದಾನೆ. ನಾವು ಯಾರು ಕೂಡ ಆಡುಗಳಲ್ಲ, ರಕ್ಷಣೆ ಹೊಂದದವರಲ್ಲ, ನಾವು ರಕ್ಷಣೆ ಹೊಂದಿದವರು, ನಾವು ಬಲಗಡೆಯಲ್ಲಿರುವಂಥವರು. ಅದನ್ನು ಸೂಚನೆ ಮಾಡೋದಕ್ಕೋಸ್ಕರವೇ ದೇವರು ಹೇಳ್ತಾರೆ, ನೀನು ಎಲ್ಲೂ ಹಾಕ್ಬೇಡ, ಬಲಗಡೆಯಲ್ಲಿ ಹಾಕು. ಬಲಗಡೆ ಏನು ಸೂಚನೆ ಮಾಡುತ್ತೆ ನಾನು ಮುಂದಿನ ವಾರ ನಿಮ್ಗೆ ಹೇಳ್ತೇನೆ. ವಿ ಆರ್ ನಾಟ್ ಗೋಟ್ಸ್, ವಿ ಆರ್ ಶೀಪ್ಸ್. நாங்கள் செம்மறியாடு, வெள்ளையாடு அல்ல. வெள்ளையாடு என்று சொன்னால் ரட்சிக்கப்படாதவர்கள். இப்போ நாங்கள் ரட்சிக்கப்பட்டவர்கள். அவர் என்னுடைய ಮೇಯ್ಪನ್. ಆತ ನನ್ನ ಕುರುಬನಾದ್ರಿಂದ ನಾನು ಕುರಿಗಳಾಗಿದ್ದೇವೆ. ಕುರಿಗಳು ಎಲ್ಲಿ ನಿಂತ್ಕೊಂಡಿದ್ದೆ? ವಾಕ್ಯ ನೋಡಿ ಏನಂತಿದೆ? ಕುರಿಗಳನ್ನು ತನ್ನ ಬಲಗಡೆಯಲ್ಲಿಯೂ ಆಡುಗಳನ್ನು ತನ್ನ ಎಡಗಡೆಯಲ್ಲಿಯೂ ನಿಲ್ಲಿಸುವನು. ಈಗ ನಾವೆಲ್ಲಿ ನಿಂತ್ಕೋಬೇಕೀಗ? ಜೋರಾಗಿ ಹೇಳಿ, ನಾವೆಲ್ಲಿ ನಿಂತ್ಕೋಬೇಕು? ಯಾಕೆ ನಾವೇನಾಗಿದ್ದೀವಿ? ನಾವು ಆಡುಗಳ ಕುರಿಗಳು. ಅದೇ ಸೂಚನೆ ಮಾಡೋದಕ್ಕೆ ಬಲಗಡೆಯಲ್ಲಿ ಬಲೆಯನ್ನು ಬೀಸಿ ಅಂತ ಇದ್ದಾರೆ ಸ್ವಾಮಿ. ಆಮೆನ್, ಹಲ್ಲೆಲೂಯಾ. ಎಲ್ಲವೂ ಪ್ರಾಫಿಟಿಕ್. ಅಲ್ಲಿ ಯೇಸುಸ್ವಾಮಿ ಮಾತಾಡ್ತಿರುವಂಥ ಒಂದೊಂದು ವಾಕ್ಯಗಳು ಪ್ರಾಫಿಟಿಕ್, ಎಲ್ಲ ಪ್ರವಾದನೆಗಳು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ, ಅದರ ಮುಂದೆ ಅವ್ರಿಗೆಲ್ಲವೂ ಅರ್ಥ ಆಗುತ್ತೆ. ಯಾವಾಗ ಪರಿಶುದ್ಧಾತ್ಮ ಅವರ ಮೇಲೆ ಬರುವಾಗ ಅವ್ರು ಯೇಸು ಹೇಳಿದ ಎಲ್ಲ ಮಾತುಗಳನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ದೇವರು ನಮ್ಮನ್ನು ಕರೆದಿರುವಂಥ ಕರೆಗಳನ್ನು ನಾವು ಮರೆತು ಹೋಗದೆ, ದೇವರು ನಮಗೇನು ಇಟ್ಟಿದ್ದಾನೋ ಆ ಸೇವೆಗಳನ್ನು ಮಾಡ್ಕೊಂಡು ಹೋಗೋದಿಕ್ಕೆ, ನಮ್ಮ ಸೇವೆಗಳನ್ನು, ನಮ್ಮ ಕರೆಯನ್ನು, ನಮ್ಮ ಅಭಿಷೇಕವನ್ನು ದೇವರು ಇವತ್ತು ಪುನರ್ಸ್ಥಾಪನೆ ಮಾಡಲಿ ಎಂಬುದಾಗಿ ತಿಬೇರಿಯ ಸಮುದ್ರದ ಬಳಿಯಲ್ಲಿ ನಿಂತಿರುವಂಥ ಯೇಸುವನ್ನು ನಾನು ಬೇಡಿಕೊಳ್ತಾ ಇದ್ದೇನೆ. ನಮ್ಮ ಮೇಲೆ ದೇವರು ಕರೆ ಇಟ್ಟಿದ್ದಾನೆ. ನಾವು ಯಾರು ಅನಾಥರಲ್ಲ, ದಿಕ್ಕೆಟ್ಟವರಲ್ಲ, ಆದರೆ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ನಮ್ಮ ತಂದೆ ಅವನೇ ಇವತ್ತಿನ ದಿವಸ. ನಮ್ಮ ಮುಂದಿನ ವಾರ ನಿಮಗೆ ಆಡುಗಳು ಕುರಿಗಳ ಬಗ್ಗೆ ಹೇಳಿ 153 ಮೀನುಗಳನ್ನು, 156 ಮೀನುಗಳಿರಬೇಕು. ಎಷ್ಟು ಮೀನು ಹಿಡಿತಾರೆ? 153 156 153 ಮೀನುಗಳಿದ್ದವು. ಮುಂದಿನ ವಾರ ಹೇಳ್ತೇನೆ. ಎದ್ದು ನಿಂತು ನಾವು ಪ್ರಾರ್ಥಿಸೋಣ. ಮೀನು ಹಿಡಿಯುವಂತೆ ಅವ್ರನ್ನ ಕರೆದಂಥ ದೇವರು, மனுஷனே பிடிக்கிறவர்களாக நான் உங்களை தெரிந்து கொண்டேன் என்று சொன்னவரே, அவருடைய அழைப்பு மறைந்து போன அப்போஸ்தலர்கள் திரும்பி தங்களுடைய வேலைக்கு போய்விட்டார். துயரம் உண்டு, சச்சலம் உண்டு, வேதனைகள் உண்டு. ஆனால் எங்களுடைய ಅಳೆಪುಗಳೇ ಮರೆತು ಹೋಗக்கூடாது. ನಮ್ಮೆಲ್ಲರಿಗೂ ವೇದನೆಗಳಿದೆ, ಕಷ್ಟಗಳಿದೆ, ನಮ್ಮ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಅವೆಲ್ಲದಕ್ಕಿಂತ ಮೇಲಾಗಿ ನಿನ್ನ ತಲೆಯ ಮೇಲೆ, ನನ್ನ ತಲೆಯ ಮೇಲೆ ದೇವರ ಕರೆ ಇದೆ. ಆ ಕರೆ ಏನು? ನಮ್ಮ ಬಲಗಡೆಯಲ್ಲಿ ಬಲೆಯನ್ನು ಬೀಸಿ ಸಾವಿರಾರು ಆತ್ಮಗಳನ್ನು ದೇವರ ಕಡೆಗೆ ಕರೆತರುವಂಥದ್ದು, ದೆವ್ವಗಳನ್ನು ಓಡಿಸಿ ಕುಷ್ಠರೋಗಿಗಳನ್ನು ವಾಸಿ ಮಾಡಿ ಅದ್ಭುತಗಳನ್ನು ಮಾಡೋದಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವ್ಯಾರೋ ಆಡುಗಳಲ್ಲ, ನಾವು ಕುರಿಗಳಾಗಿದ್ದೇವೆ. ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಇಸ್ರಾಯೇಲ್ ಜನಗಳಿಗೆ, ಸಾವಿರಾರು ಜನಗಳಿಗೆ ಸುವಾರ್ತೆ ಹೇಳೋದಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಕುರಿಗಳು ಅಂದ್ರೇನು? ಕುರುಬನ ಜೊತೆಯಲ್ಲಿ ರಾಜ್ಯಭಾರ ಮಾಡುವಂಥವರು. ಇಸ್ರಾಯೇಲಿನ 12 ಗೋತ್ರಗಳಿಗೆ ನೀವು ಕೂಡ ನನ್ನ ಸಂಗಡ ಸಿಂಹಾಸನದಲ್ಲಿ ಕುಳಿತುಕೊಂಡು ನನ್ನ ಬಲಗಡೆಯಲ್ಲಿ ರಾಜ್ಯಭಾರವನ್ನು ಮಾಡ್ತೀರಾ ಎಂಬುದಾಗಿ ವಾಗ್ದಾನ ಮಾಡಿದ್ರು ದೇವರು. 20ನೇ ತಾರೀಕು ಸ್ವೀಟಿ ಅವರ ಮಗ ಯೇಸುಗೆ ಮದುವೆ ಫಿಕ್ಸ್ ಆಗಿದೆ. ಕರ್ತನು ಅವನನ್ನು ಆಶೀರ್ವದಿಸಲಿ. ಆ ಮದುವೆಯನ್ನು ದೇವರು ಅದ್ಭುತವಾಗಿ ನಡೆಸಿಕೊಳ್ಳಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿ ಆ ಕುಟುಂಬವನ್ನು ಬ್ಲೆಸ್ ಮಾಡ್ತಾ ಇದ್ದೇನೆ. ಕೈಗಳನ್ನು ಮೇಲೆ ಕೆತ್ತಿ ನಮಗೆ ಕೊಟ್ಟಂಥ ಕರೆಗಳನ್ನು ದಯವಿಟ್ಟು ದೃಢಪಡಿಸಿಕೊಳ್ಳಿ. ಹಿಂದಕ್ಕೆ ಹೋಗಿ ಬಿಡಬೇಡಿ, ಸೋಮಾರಿಗಳಾಗಿ ಬಿಡಬೇಡಿ, ಆಲಸ್ಯ ಹೊಂದಿದವರಾಗಿರಬೇಡಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅಪೊಸ್ತಲನಾದ ಪೌಲ ತಿಮೋತಿಗೆ ಹೇಳುವಂಥದ್ದು, ಅನುಕೂಲವಿರುವಾಗಲೂ ಇಲ್ಲದಿರುವಾಗಲೂ ಸುವಾರ್ತೆ ಸಾರುವುದರಲ್ಲಿ ಓ ತಿಮೋತಿಯನೇ ಎಚ್ಚರವಾಗಿರು. ಥ್ಯಾಂಕ್ ಯು ಲಾರ್ಡ್.
Thank you, Lord. May Lord renew your calling, restore your anointing. Thank you, Holy Spirit. 500 ಆತ್ಮಗಳನ್ನು ಈ ವರ್ಷದ ಒಳಗಡೆ ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈಗಿರೋದು ಸಾಲದು, ನಮಗೆ ಅಧಿಕವಾಗಿ ಬೇಕು. ಅನೇಕರು ರಕ್ಷಿಸಲ್ಪಡಬೇಕು. ನಮ್ಮ ಬಲಗಡೆಯಲ್ಲಿ ನಾವು ಬಲೆಯನ್ನು ಬೀಸಿದಾಗ ಅನೇಕರು ರಕ್ಷಣೆ ಹೊಂದಬೇಕಯ್ಯ. ನಿನ್ನ ಮಾತಿನ ಮೇರೆಗೆ ಪೇತ್ರ ಹೇಳ್ತಾನೆ, ಅಕಾರ್ಡಿಂಗ್ ಟು ದೈ ವರ್ಡ್, ನಿನ್ನ ವಾರ್ತೆಯನ್ನು ಪಡಿ ನಾನು வலைய பீசுகிற ஆண்டவரே. கர்த்தனே ನಿಮಗೆ ಸ್ತೋತ್ರ. வாழ்ந்தாலும் உம்மோடுதான், மரித்தாலும் உம்மோடுதான். நான் வாழ்ந்தாலும் உம்மோடுதான், மரித்தாலும் உம்மோடுதான். ஆத்தும பாரத்தே தாருமையா, அபிஷேகத்தினால் என்னை நிரப்புமையா. ஆத்தும பாரத்தே தாருமையா, அபிஷேகத்தால் என்னை நிரப்புமையா. வாழ்ந்தாலும் உம்மோடுதான், மரித்தாலும் உம்மோடுதான். நான் வாழ்ந்தாலும் ಮರಿತಾಲುಂ. ಯೇಸುಸ್ವಾಮಿ ಯಾತಕ್ಕೆ ತಿಬೇರಿಯ ಸಮುದ್ರದ ಬಳಿ ನಿಂತ್ಕೊಂಡಿದ್ದಾರೆ ಕಡಲ ತೀರದಲ್ಲಿ ಅಂದರೆ, ಅಪೊಸ್ತಲರು ಮರೆತು ಹೋದ ಅದೇ ಸನ್ನಿವೇಶಗಳನ್ನು ತಿರ್ಗಾ ನೆನಪು ಮಾಡಿಕೊಳ್ಳಿ ಎಂಬುದಾಗಿ. ಅಲ್ಲೇ ನಡೀತೋ ಅದೇ ಥರ ಇಲ್ಲೂ ಮಾಡ್ತಾ ಇದ್ದಾರೆ. ಇವತ್ತು ದೇವರು ನಿಮ್ಮ ಕರೆಗಳನ್ನು ನಿಮ್ಮ ನೆನಪಿಗೆ ತರಲಿ. ನಿಮ್ಮನ್ನ ಕರೆದಂಥ ಉದ್ದೇಶವನ್ನು ನಿಮ್ಮ ನೆನಪಿಗೆ ತರಲಿ. ನೀವು ತಾಯಿಯ ಗರ್ಭದಲ್ಲಿದ್ದಾಗಲೇ ಪ್ರತ್ಯೇಕಿಸಲ್ಪಟ್ಟಿದ್ದೀರಾ. ಯಾಕಂದರೆ ಆತನ ಚಿತ್ತ ಮಾಡೋದಕ್ಕೋಸ್ಕರ. ಅದನ್ನು ನಾವು ಮರ್ತೋಗಿದ್ದೇವೆ. ಕಷ್ಟಗಳಲ್ಲಿ, ದುಃಖಗಳಲ್ಲಿ, ವೇದನೆಗಳಲ್ಲಿ, ನಮ್ಮ ಸ್ವಂತ ಕಾರ್ಯಗಳಲ್ಲಿ ಮರ್ತೋಗಿದ್ದೇವೆ. ಇವತ್ತು ತಿಬೇರಿಯದ ಸಮುದ್ರ ತೀರದಲ್ಲಿ ಆತ ನಿಂತಿದ್ದಾನೆ. ನಮಗೆ ಅದೇ ಸನ್ನಿವೇಶವನ್ನು ಜ್ಞಾಪಕ ಪಡಿಸ್ತಾ ಇದ್ದಾನೆ. ಆಳವಾದ ಕಡೆಯಲ್ಲಿ ಬಲೆಯನ್ನು ಹಾಕುವಂದವರು ಇಲ್ಲಿ ಬಲಗಡೆಯಲ್ಲಿ ಬಲೆಯನ್ನು ಹಾಕುವಂತ ಇದ್ದಾರೆ. ಯಾಕಂದರೆ ನಾವ್ಯಾರೋ ಆಡುಗಳಲ್ಲ, ನಾವು ರಕ್ಷಣೆ ಹೊಂದಿರುವಂಥ ಕುರಿಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅನೇಕ ಆತ್ಮಗಳನ್ನು ದೇವರ ಕಡೆಗೆ ತರುವಂಥ ಕೃಪೆ ನಮಗೆ ಕೊಡಲಿ. ಆತನ ಉದ್ದೇಶಗಳನ್ನು ನೆರವೇರಿಸುವಂಥ ಕುರಿಗಳಾಗಿ ದೇವರು ನಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ನಾ ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲಿ ಇದ್ರೂ ಕೂಡ ಆತನ ವಾಕ್ಯವನ್ನು ಸಾರುವಂಥ ಅನುಕೂಲವಾದ ಪರಿಸ್ಥಿತಿ ನಿಮಗೆ ಉಂಟಾಗಲಿ ಎಂಬುದಾಗಿ ನಾ ಪ್ರಾರ್ಥಿಸ್ತಾ ಇದ್ದೇನೆ. ನಿಮ್ಮ ಅಭಿಷೇಕವನ್ನು ಉಜ್ಜೀವನ ಮಾಡಲಿ, ಪುನರ್ಸ್ಥಾಪನೆ ಮಾಡಲಿ. ತಿರುಗಾ ದೇವರು ನಮ್ಮನ್ನ ಮೇಲೆ ಕೆಬ್ಬಿಸಲಿ. ಧೂಳನ್ನು ಒದರಿಕೊಂಡು ನನ್ನ ಕರ್ತನಿಗೆ ಸೇವೆ ಮಾಡೋಣ. கர்த்தராகிய இயேசுவின் கிருபை, பிதாவாகிய தேவனுடைய அன்பு, பரிசுத்தாவிய அந்யோன்யம் எங்கள் மேல் இருக்கட்டும். இயேசு கிறிஸ்துவின் ரத்தம் ஜெயம். இயேசு கிறிஸ்துவின் ரத்தம் ஜெயம். இயேசு கிறிஸ்துவின் ரத்தம் ஜெயம்.